ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ಹಲ್ಮಿಡಿ ಶಾಸನ, ಕನ್ನಡದ ಮೊಟ್ಟ ಮೊದಲನೆಯ ಶಾಸನ ಹಲ್ಮಿಡಿ ಶಾಸನ, ಇದರ ಬಗ್ಗೆ ನಿಮ್ಮ ಮುಂದೆ ಈ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಹಾಗೆ ಹಲ್ಮಿಡಿ ಶಾಸನ ಎಂದರೇನು, ಅದರ ಸ್ವರೂಪ ಆಶಯಗಳೇನು ಅನ್ನುವಂತಹ ಪ್ರಶ್ನೆ ಹಾಕಿದರೆ ನೇರವಾಗಿ ಈ ಉತ್ತರವನ್ನೇ ತಿಳ್ಕೊಳ್ಳಿ, ಈ ಉತ್ತರವನ್ನೇ ಬರೆಯಿರಿ. ಅದಕ್ಕಿಂತ ಮೊದಲು ನಾವು ಈ ಹಲ್ಮಿಡಿ ಅನ್ನುವಂತಹ ಹೆಸರು ಹೇಗೆ ಬಂತು ಅನ್ನುವಂಥದ್ದು ನೋಡೋಣ. ಹಲ್ಮಿಡಿ ಅನ್ನುವಂಥದ್ದು ಒಂದು ಪುಟ್ಟ ಗ್ರಾಮದ ಹೆಸರು. ಅಲ್ಲಿ ಸುಮಾರು 300 ಮನೆಗಳು, 1200 ಜನವಸತಿ ಉಳ್ಳಂತಹ, ಇನ್ನೂ ಕೂಡ ನಾಗರಿಕ ಸವಲತ್ತುಗಳು ಕಾಣದೇ ಇರುವಂಥ ಒಂದು ಪುಟ್ಟ ಊರು. ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಹಾಸನ ಜಿಲ್ಲೆಯ ಉತ್ತರ ತುದಿಯು ಚಿಕ್ಕಮಗಳೂರು ಜಿಲ್ಲೆಯ ಜೊತೆ ಸೇರುವ ಗಡಿ ಭಾಗದಲ್ಲಿ, ಅಂದರೆ ಬೇಲೂರು ತಾಲೂಕಿನ ಉತ್ತರ ಭಾಗದ ಕೊನೆಯಲ್ಲಿ ಈ ಊರು ನೆಲೆಸಿದೆ. 1,500 ವರ್ಷಗಳ ಹಿಂದೆ ಜನಜೀವನಕ್ಕೆ ಯೋಗ್ಯವಾಗಿ ಕೆರೆ ಕಟ್ಟೆಗಳಿಂದ ಕೂಡಿ ವ್ಯವಸಾಯ ಯೋಗ್ಯ ಗದ್ದೆಗಳು ರೂಪುಗೊಂಡು ರಾಜನಿಗೆ ಕಂದಾಯ ಕೊಡುವಷ್ಟು ಮಟ್ಟಿಗೆ ಆಗಲೇ ಆ ಹಳ್ಳಿ ಬೆಳೆದಿತ್ತು. ಈ ಶಾಸನದಲ್ಲಿ ಈ ಊರನ್ನು, ಅಂದರೆ ಹಲ್ಮಿಡಿಯನ್ನು ಪಲ್ಮಡಿ ಎಂದು ಕರೆಯಲಾಗಿದೆ. 1,500 ವರ್ಷಗಳ ಹಿಂದೆ ಈ ಊರನ್ನು ಹಾಗೆ ಕರೆಯುತ್ತಾ ಇದ್ದರು ಅನ್ನೋದನ್ನು ಇದರಿಂದ ನಮಗೆ ಸ್ಪಷ್ಟವಾಗ್ತದೆ. ಅಂದರೆ ಇಂದಿನ ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ಕೂಡ ಹಾಗೆ ಜನಸಾಮಾನ್ಯರ ಬಾಯಲ್ಲಿ ಹನುಮಿಡಿ ಅನ್ನುವಂಥ ಒಂದು ರೂಪದಲ್ಲಿ ಆ ಹೆಸರು ಬಳಕೆಯಲ್ಲಿದೆ. ಇಂದು ಕೆಲವರು ಹನುಮಿಡಿ ಎಂದು ಉಚ್ಚರಿಸಿದ ಮಾತ್ರಕ್ಕೆ ಆ ಊರಿನ ನಿಜವಾದ ಹೆಸರು ಅದೇ ಇರಬೇಕು ಅಂತ ಏನಿಲ್ಲ. ಸ್ಥಳನಾಮವು ಪೀಳಿಗೆಯಿಂದ ಪೀಳಿಗೆ, ಅಂದರೆ ಅಂದಿನಿಂದ ಇಂದಿನವರೆಗೂ ಜನರ ಬಾಯಲ್ಲಿ ಅದು ರೂಪಾಂತರ ಹೊಂದುತ್ತಾ ಬರ್ತದೆ ಅನ್ನುವಂಥದ್ದು. ಅಂದರೆ ರೂಪಾಂತರಗೊಂಡು ಹಲ್ಮಿಡಿ ಹೋಗಿ ಹಲುಮಿಡಿ ಅನ್ನುವಂಥದ್ದು ಆಗಿರ್ಬೋದು. ಅದೇ ಪಲ್ಮಡಿ ಅನ್ನುವಂಥದ್ದು ಪಕಾರ ಹಕಾರ ನಿಮಗೆ ಗೊತ್ತಿರ್ಬೋದು. ಪಲ್ಮಡಿ ಹಲ್ಮಡಿ ಅಥವಾ ಹಲ್ಮಿಡಿ. ಹಲ್ಮಿಡಿ ಶಾಸನದಲ್ಲಿ ಊರಿನ ಹೆಸರು ಪಲ್ಮಡಿ ಅನ್ನುವಂಥದ್ದು. ಇದರ ನಂತರದಲ್ಲಿ ಹಾಕಲ್ಪಟ್ಟಂತಹ ಕ್ರಿಸ್ತಶಕ 520 ಕದಂಬರ 5ನೇ ರಾಜನಾದಂತಹ ಇಮ್ಮಡಿ ಕೃಷ್ಣವರ್ಮನ ತಾಮ್ರ ಶಾಸನದಲ್ಲಿಯೂ ಕೂಡ ಪಲ್ಮಡಿ ಗ್ರಾಮ ಅಂತಲೇ ಇದೆ. ಮುಂದೆ ಗಂಗರಾಜರ ಆಡಳಿತಾವಧಿಯಲ್ಲಿ ರಾಚಮಲ್ಲನ ಚಿಕ್ಕಮಗಳೂರು ಶಾಸನ ಕ್ರಿಸ್ತಶಕ 899 ಮತ್ತು 2ನೇ ಬೂತುಗನ ಬಪ್ಪವಳ್ಳಿಯ ಶಾಸನ, ಅಂದರೆ ಕ್ರಿಸ್ತಶಕ 959ರಲ್ಲಿ, ಅದರಲ್ಲಿಯೂ ಕೂಡ ಪಲ್ಮಾಡಿ ಅಂತ ಇದೆ. ಅದರಲ್ಲಿ ಯಾವುದು ಇಮ್ಮಡಿ ಕೃಷ್ಣವರ್ಮನ ತಾಮ್ರ ಶಾಸನದಲ್ಲಿ ಪಲ್ಮಡಿ ಗ್ರಾಮ ಅಂತ ಇದೆ. ಮುಂದೆ ಗಂಗರಾಜನ ಆಡಳಿತಾವಧಿ, ಹಾಗೆ ಅದರಲ್ಲಿ ಕೂಡ ಪಲ್ಮಡಿ ಅಂತಲೇ ಇದೆ. 2ನೇ ಬೂತುಗನ ಬಪ್ಪವಳ್ಳಿಯ ಶಾಸನ, ಇದರಲ್ಲಿ ಪಲ್ಮಾಡಿ ಅಂತಲೇ ಕರೆದಿದ್ದಾರೆ. ಈ ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಕ್ರಿಸ್ತಶಕ 1523ರಲ್ಲಿ ಶೃಂಗೇರಿಯ ಬಸದಿಗೆ ಕೊಡುಗೆ ನೀಡಿದ ದೇವಣಸೆಟಿಯ ಊರು ಹಲುಮಿಡಿ. ಕೃಷ್ಣದೇವರಾಯನ ಆಡಳಿತ ಕಾಲದ ಕ್ರಿಸ್ತಶಕ 1524ರ ಬೇಲೂರು ಶಾಸನದ 2 ಪ್ರತಿಗಳಲ್ಲಿ ಹಲುಮಿಡಿ ಮತ್ತು ಹಲುಮಿರಿ ಅನ್ನುವಂಥ ರೂಪಗಳು ಕಂಡುಬರ್ತವೆ. ಹೀಗೆ 1,500 ವರ್ಷಗಳ ಹಿಂದೆ ಪಲ್ಮಿಡಿ ಅಂತ ಇದ್ದ ಆ ಹೆಸರು ನಂತರ ಪಲ್ಮಾಡಿ, ಪಲುಮಿಡಿ, ಹಲುಮಿಡಿ, ಹಲುಮಿರಿ ಮುಂತಾದ ರೂಪಾಂತರಗಳನ್ನು ಹೊಂದಿ ಜನಸಾಮಾನ್ಯರ ಬಾಯಲ್ಲಿ, ಅಂದರೆ ಈಗ ಅದು ಹಲ್ಮಿಡಿ ಅಂತ ಉಳಿದಿರಬೇಕು. ಆದರೆ ಹನುಮಿಡಿ ಅಂತ ಯಾವ ರೂಪವೂ ಕೂಡ ಇಲ್ಲ ಶಾಸನದಲ್ಲಿ, ಯಾವ ಶಾಸನದಲ್ಲಿಯೂ ಇಲ್ಲ. ಬಹುಶಃ ಅದು ಇಸ್ಲಾಂ ಮತ್ತು ಬ್ರಿಟಿಷ್ ಆಡಳಿತ ಕಾಲದಲ್ಲಿನ ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ಹನುಮಿಡಿ ಎಂದು ದಾಖಲಾಗತೊಡಗಿ ಕ್ರಮೇಣ ಅದೇ ಜನಸಾಮಾನ್ಯರಲ್ಲಿ ಹಲ್ಮಿಡಿ, ಹನುಮಿಡಿ ಈ ಎರಡೂ ಕೂಡ ರೂಪಗಳು ಬಳಕೆಯಲ್ಲಿ ಉಳ್ಕೊಂಡವು. ಊರಿನ ಗಡಿಕಲ್ಲಿನಲ್ಲಿಯೂ ಕೂಡ ಈ 2 ನಾಮರೂಪಗಳನ್ನು ಕಾಣಬಹುದು. ಇದನ್ನು ಕೆಲವರು ಹಲ್ಮುಡಿ ಅಂತಲೂ ಕರೀತಾರೆ. ಇದು ಹಲ್ಮಿಡಿಯ ಅಪಭ್ರಂಶ. ಹೀಗೆ ಹನುಮಿಡಿ, ಹಲ್ಮಿಡಿ ಇತ್ಯಾದಿ ಅರ್ವಾಚೀನ ಅಪಭ್ರಂಶಗಳನ್ನೇ ಮುಂದುವರಿಸದೆ ಶಾಸನ ತಜ್ಞರು ಹಲ್ಮಿಡಿ ಅನ್ನುವಂತಹ ಈ ಹೆಸರನ್ನೇ ಈಗಲೂ ಕೂಡ ಇಂದಿನವರೆಗೂ ಕೂಡ ಇದನ್ನು ಒಪ್ಪಿಕೊಂಡು ಸ್ವೀಕರಿಸಿರುವಂಥದ್ದು. ಈ ಹಲ್ಮಿಡಿ ಶಾಸನ ಎಲ್ಲಿ ಸಿಕ್ಕಿತು ಅನ್ನೋದಕ್ಕೆ ಭೂಗೋಳದಲ್ಲಿ ಹಲ್ಮಿಡಿಯ ಸ್ಥಾನ 13.2 ಉತ್ತರ ಅಕ್ಷಾಂಶ ಮತ್ತು 76.66 ಪೂರ್ವ ರೇಖಾಂಶಗಳು ಸಂಧಿಸುವಲ್ಲಿ ಇದೆ. ಈ ಭಾಗವನ್ನೇ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಉತ್ತರ ತುದಿ ಎಂದು ಗುರುತಿಸ್ತಾರೆ. ಆದರೆ ಪುರಾತನ ಕಾಲದಲ್ಲಿ ಹಲ್ಮಿಡಿ ಶಾಸನದಲ್ಲಿ ಇರುವಂಥ ಉಲ್ಲೇಖದಂತೆ ಈ ಭೂಭಾಗವನ್ನು ನರಿದಾವಿಳೆ ನಾಡು ಅಂತ ಕರೆಯಲಾಗಿದೆ. ನಂತರದಲ್ಲಿ ಇದು ದಾವಿಳೆ, ದಾವಳಿಗೆ, ದೇವಳಿಗೆ, ದೇವಾಳ್ಗೆ ಮುಂತಾಗಿ ರೂಪಭೇದಗಳನ್ನು ಹೊಂದಿರಬೇಕು. ಯಾಕೆಂದರೆ ಕದಂಬರ ಸಮಕಾಲೀನರಾದಂತಹ ಆಗಿನ ಗಂಗರ ಕಾಲ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು.
ಕದಂಬರ ನೆರೆಯ ಗಂಗರಾಜ್ಯ ಅನ್ನುವಂಥದ್ದು. ಅಲ್ಲಿ ಕ್ರಿಸ್ತಶಕ 463 ಮಾಧವನ ಕಾಲದ ಸಂಸ್ಕೃತ ತಾಮ್ರಶಾಸನದಲ್ಲಿಯೂ ಕೂಡ ಈ ದೇವಾಳ್ಗೆ ವಿಷಯ ಅನ್ನುವಂಥದ್ದು ಉಲ್ಲೇಖದಲ್ಲಿದೆ. ಗಂಗರಾಜ 2ನೇ ಭೂತುಗನ ಕ್ರಿಸ್ತಶಕ 959 ಶಾಸನದಲ್ಲಿ ದೇವಳಿಗೆ 70 ಎಂದು, ಹೊಯ್ಸಳರ ವಿನಯಾದಿತ್ಯನ ಕಾಲದ ಕ್ರಿಸ್ತಶಕ 1074 ಶಾಸನದಲ್ಲಿಯೂ ಕೂಡ ದೇವಳಿಗೆ ನಾಡ 70 ಎಂದು ಇರುವ ಉಲ್ಲೇಖಗಳಿಂದ ಈ ದೇವಳಿಗೆ ಎಂಬ ವಿಭಾಗವು 70 ಹಳ್ಳಿಗಳ ಸಮುದಾಯ ಅಂತ ಊಹಿಸ್ಬೋದು. ದೇವಳಿಗೆ ನಾಡು ಎಂಬ ಆಡಳಿತ ವಿಭಾಗದ ಉಲ್ಲೇಖವನ್ನು ವಿಷ್ಣುವರ್ಧನನ ಕ್ರಿಸ್ತಶಕ 1117 ಬೇಲೂರು ಶಾಸನ ಮತ್ತು ಅವನ ಮೊಮ್ಮಗ ವೀರಬಲ್ಲಾಳನ ಕ್ರಿಸ್ತಶಕ 1200 ತಾಮ್ರ ಶಾಸನಗಳಲ್ಲಿ ಕಾಣಬಹುದು. ವಿಜಯನಗರದ ಆಡಳಿತ ಕಾಲಕ್ಕೆ ಸೇರಿದ ಕ್ರಿಸ್ತಶಕ 1400 ಅಂಬಳೆಯ ಶಾಸನವು ದೇವಳಿಗೆ ಸೀಮೆಯ ನಿರ್ದಿಷ್ಟ ಸ್ಥಾನ ಸೂಚನೆಯನ್ನು ನೀಡಿದೆ. ಬೇಲಾಪುರ ಅಂದರೆ ಬೇಲೂರು ಪಟ್ಟಣದ ಉತ್ತರ ದಿಕ್ಕಿಗೆ 2 ಕ್ರೋಶಗಳಷ್ಟು ದೂರದಲ್ಲಿ ಜನವಸತಿಗೆ ಅತ್ಯಂತ ಯೋಗ್ಯವಾದ ದೇವಳ ಅನ್ನುವಂತಹ ಸೀಮೆಯಲ್ಲಿ ಅನ್ನುವಂತಹ ಅರ್ಥ ಈ ಶಾಸನದಲ್ಲಿ ದೊರಕುತ್ತದೆ. ಹಲ್ಮಿಡಿ ಶಾಸನದ ನರಿದಾವಿಳೆ ನಾಡು ಎಂಬ ವಿಭಾಗದ ಜಾಗವೂ ಕೂಡ ಇದೇ ಆಗಿದೆ. ಈ ದೇವಳಿಗೆ ನಾಡಿನಲ್ಲೇ ಹಲ್ಮಿಡಿ ಗ್ರಾಮ ಇತ್ತು ಅನ್ನೋದಕ್ಕೆ ಒಂದು ಖಚಿತ ಪುರಾವೆಯಾಗಿ ಕೃಷ್ಣದೇವರಾಯನ ಆಳ್ವಿಕೆಯ ಕಾಲದ ಕ್ರಿಸ್ತಶಕ 1524 ಶಿಲಾಶಾಸನವನ್ನು ಉದಾಹರಿಸಬಹುದು. ಬೇಲೂರಿನ ದೊಡ್ಡಕೆರೆ ವಿಷ್ಣು ಸಮುದ್ರದ ಉತ್ತರ ಭಾಗವನ್ನು ಪುಷ್ಕರಣಿಯಾಗಿ ರೂಪಿಸಿದ ಬಗ್ಗೆ ಹಾಕಿಸಿದ ಈ ಶಾಸನದಲ್ಲಿ ಕೃಷ್ಣದೇವ ಮಹಾರಾಯರು ನಾಯಕತನಕ್ಕೆ ಪಾಲಿಸಿದ ವಸ್ತಾರೆಯ ಸೀಮೆಗೆ ಸಲ್ಲುವ ದೇವಣಿಗೆಯ ನಾಡೊಳಗಣ ನಾರಾಯಣಪುರದ ಗ್ರಾಮವೊಂದು, ಹಲುಮಿಡಿಯ ಗ್ರಾಮವೊಂದು, ಉಭಯ ಗ್ರಾಮಕ್ಕೆ ಸಲ್ಲುವ ಗದ್ದೆ ಬೆದ್ದಲು ತೋಟ ತುಡಿಕೆ ಎನ್ನುವಂಥ ಸಾಲುಗಳಲ್ಲಿ ಹಲ್ಮಿಡಿ ಮತ್ತು ಅದರ ಪಕ್ಕದ ನಾರಾಯಣಪುರ ಗ್ರಾಮಗಳು ದೇವಳಿಗೆ ನಾಡಿಗೆ ಸೇರಿದವು ಎಂಬುದು ಖಚಿತವಾಗ್ತದೆ. ಆದ್ದರಿಂದ ನರಿದಾವಿಳೆ ನಾಡು ಮತ್ತು ದೇವಳಿಗೆ ನಾಡು ಈ ಎರಡೂ ಕೂಡ ಒಂದೇ ಅಂತ ತೀರ್ಮಾನಿಸಬಹುದು. ಹಾಗೆ ಕುತೂಹಲಕರವಾದಂಥ ಒಂದು ವಿಷಯವೆಂದರೆ ದೇವಳಿಗೆ ನಾಡನ್ನು ವಸ್ತಾರೆ ಸೀಮೆಗೆ ಸೇರಿದುದು ಎಂದು ಈ ಬೇಲೂರು ಶಾಸನದಲ್ಲಿ ಹೇಳಲಾಗಿದೆ. ಅಂದರೆ ವಿಜಯನಗರ ಆಡಳಿತ ಕಾಲದಲ್ಲಿ ಈ ಭೂಭಾಗವು ವಸ್ತಾರೆ ಸೀಮೆಗೆ ಸೇರಿತ್ತು ಅಂತ ತಿಳಿಯುತ್ತದೆ. ಕದಂಬರ ಕಾಲದ ಕ್ರಿಸ್ತಶಕ 520 ಸುಮಾರಿನ ಇಮ್ಮಡಿ ಕೃಷ್ಣವರ್ಮನ ತಾಮ್ರಶಾಸನದ 3ನೇ ಪುಟದಲ್ಲಿ ಸೇಂದ್ರಕ ವಿಷಯಾಂತರ್ಗತ ಪಲ್ಮಡಿ ಗ್ರಾಮೆ ಅಂತ ಇದೆ. ಇದಲ್ಲದೆ ಕ್ರಿಸ್ತಶಕ 460 ಗಂಗವಂಶದ 3ನೇ ಮಾಧವನ ಆಳ್ವಿಕೆಯ ತಾಮ್ರಶಾಸನದಲ್ಲಿ ದೇವಾಳ್ಗೆ ವಿಷಯ ಅಂತ ಇದೆ. ವಿಷಯ ಅನ್ನುವಂಥದ್ದು ಅನೇಕ ಸೀಮೆಗಳನ್ನು ಒಳಗೊಂಡಂಥ ಒಂದು ಭೂಭಾಗ. ಆದ್ದರಿಂದ ದೇವಳಿಗೆ ಅನ್ನುವಂತಹ ಆಡಳಿತ ವಿಭಾಗವು ಒಮ್ಮೆ ತಾನೇ ಒಂದು ಪ್ರಾಂತ್ಯವಾಗಿತ್ತು, ನಂತರ ಒಮ್ಮೆ ಸೇಂದ್ರಕ ಪ್ರಾಂತ್ಯಕ್ಕೂ ಮತ್ತೊಮ್ಮೆ ವಸ್ತಾರೆ ಪ್ರಾಂತ್ಯಕ್ಕೂ ಸೇರಿದ ಭಾಗವಾಗಿತ್ತು ಅಂತ ಊಹಿಸಬಹುದು. ದೇವಳಿಗೆ ನಾಡು 1500 ವರ್ಷಗಳ ಅವಧಿಯಲ್ಲಿ ಅನೇಕ ಆಡಳಿತಾತ್ಮಕ ಬದಲಾವಣೆಯನ್ನು ಕಂಡಿದ್ದೇವಾದರೂ ಹಲ್ಮಿಡಿ ಗ್ರಾಮವು ಮಾತ್ರ ದೇವಳಿಗೆ ನಾಡಿನಲ್ಲೇ ಇದೆ. ಕದಂಬ ರಾಜ್ಯದ ದಕ್ಷಿಣ ತುದಿಯ ಒಂದು ಪ್ರಾಂತ್ಯವಾಗಿದ್ದಂತಹ ಈ ವಿಭಾಗ 70 ಹಳ್ಳಿಗಳನ್ನು ಒಳಗೊಂಡಿರ್ತದೆ. ಹಲ್ಮಿಡಿ, ನಾರಾಯಣಪುರ, ಮುಗುಳುವಳ್ಳಿ, ಸೋಮಶೆಟ್ಟಿಹಳ್ಳಿ, ಮರ್ಲೆ, ಚಿಕ್ಕಮಗಳೂರು, ಬಸವನಹಳ್ಳಿ, ಅಂಬಳೆ, ಹಿರೇಮಗಳೂರು ಮತ್ತು ಇವುಗಳ ಅಕ್ಕಪಕ್ಕದ ಊರುಗಳೇ ಈ 70 ಹಳ್ಳಿಗಳು ಅನ್ನುವಂಥ ಅಂಶ ಈ ಶಾಸನಗಳ ಸೂಕ್ಷ್ಮವಾದಂಥ ಅಧ್ಯಯನವನ್ನು ಮಾಡೋದ್ರಿಂದ ತಿಳಿಯುತ್ತದೆ. ಒಟ್ಟಿನಲ್ಲಿ ಇಂದಿನ ಬೇಲೂರು ತಾಲೂಕಿನ ಉತ್ತರ ಭಾಗ ಮತ್ತು ಚಿಕ್ಕಮಗಳೂರು ತಾಲೂಕಿನ ದಕ್ಷಿಣ ಭಾಗಗಳು ಸೇರಿ ದೇವಳಿಗೆ ನಾಡು ರೂಪಿತವಾಗಿದ್ದು, ಈ ದೇವಳಿಗೆ ನಾಡೇ ಹಲ್ಮಿಡಿ ಶಾಸನದ ನರಿದಾವಿಳೆ ನಾಡು ಎಂದು ಊಹಿಸಬಹುದು. ಈ ನರಿದಾವಿಳೆ ನಾಡಿನ ದಕ್ಷಿಣ ತುದಿಯಲ್ಲಿ ನಾರಾಯಣಪುರ ಮತ್ತು ಮುಗುಳುವಳ್ಳಿಗಳ ನಡುವೆ ಹಲ್ಮಿಡಿ ಗ್ರಾಮವಿದೆ. ಸರಿಯಾಗಿ ನೋಡಿಕೊಳ್ಳಿ. ಈ ಹಲ್ಮಿಡಿ ಅನ್ನುವಂಥದ್ದು ಶಿಲಾಯುಗದ ಕಾಲದಿಂದಲೂ ನೀರಿನಾಶಯ ಅಂದರೆ ನದಿ ಹಳ್ಳಗಳ ತೀರದಲ್ಲಿ ನಾಗರಿಕ ವಸತಿಗಳು ಅರಳುತ್ತಾ ಬಂದಿದ್ದೇವೆ ಅಷ್ಟೇ. ಬೇಲೂರು ತಾಲೂಕಿಗೆ ಯಗಚಿ ನದಿಯು ಜೀವನದಿಯಾಗಿದೆ. ಇದರ ದಡದಲ್ಲಿ ಶಿಲಾಯುಗದ ಕಾಲದಿಂದಲೂ ಜನವಸತಿ ಇದ್ದು ನಾಗರಿಕತೆ ರೂಪುಗೊಳ್ಳುತ್ತಾ ಬಂದಿದೆ. ಈ ಯಗಚಿ ನದಿಗೆ ಸೇರುವ ಹಳ್ಳವಾದ ಬೆನಕನ ಹಳ್ಳದ ದಡದಲ್ಲಿ ಈ ಹಲ್ಮಿಡಿ ಗ್ರಾಮ ಹುಟ್ಟಿ ಬೆಳೆದಿದೆ. ಬಹುಶಃ ಬೃಹತ್ ಶಿಲಾಯುಗದ ಅವಧಿಯಿಂದಲೇ ಇಲ್ಲಿ ಜನರು ವಾಸಿಸಲು ಆರಂಭಿಸಿದ್ದು. ಇಲ್ಲಿಗೆ 1500 ವರ್ಷಗಳಿಗೂ ಮೊದಲೇ ಹಲ್ಮಿಡಿಯು ಒಂದು ಬಲಿಷ್ಠ ಗ್ರಾಮವಾಗಿ ನಿಂತಿತ್ತು. ಕದಂಬರ ಆಳ್ವಿಕೆಯ ಕಾಲದಲ್ಲಿ ಬಹುಶಃ ಒಂದು ಮಣ್ಣಿನ ಕೋಟೆಯು ಇತ್ತು ಅಂತ ಕಾಣಿಸ್ತದೆ. ಊರಿನ ಸುತ್ತಲೂ ಆಳವಾದ ಕಂದಕ ತೋಡಿ ಆ ಮಣ್ಣನ್ನು ಒಳ ಅಂಚಿಗೆ ಗೋಡೆಯಂತೆ ಸುರಿದು ಕೋಟೆಯನ್ನು ಕಟ್ಟುವ ಪುರಾತನ ತಂತ್ರವನ್ನು ಇಲ್ಲಿ ಬಳಸಲಾಗಿದೆ.
ಈ ಕೋಟೆಗೆ ಕನಿಷ್ಠ 2 ದ್ವಾರಗಳು ಇದ್ವು, ಒಂದು ಪೂರ್ವಕ್ಕೆ ಇನ್ನೊಂದು ಪಶ್ಚಿಮಕ್ಕೆ. ಇನ್ನೂ 2 ದ್ವಾರಗಳ ಸಾಧ್ಯತೆ ಕೂಡ ಕಂಡುಬರ್ತದೆ. ಪೂರ್ವದ ಮಹಾದ್ವಾರ ಬಹುಶಃ ನಂತರದಲ್ಲಿ ಪುನರ್ನವೀಕರಿಸಲ್ಪಟ್ಟಿದ್ದು, ಅನಂತರದ ಅದರ ಭಾಗಗಳು ಇಂದೂ ಕೂಡ ಇವೆ. ಉಳಿದ ದ್ವಾರಗಳು ಪೂರ್ಣವಾಗಿ ನಾಶವಾಗಿದೆ. ಕೋಟೆಯ ಮಣ್ಣು ಕೂಡ ಕುಸಿದು ಕಂದಕವು ಮುಚ್ಚಿಕೊಂಡು ಗುರುತು ಸಿಕ್ಕದಂತಾಗಿದೆ. ಪ್ರಯತ್ನಿಸಿದರೆ ಕೋಟೆ ಕಂದಕವನ್ನು ಗುರುತಿಸಬಹುದು. ಕೋಟೆಯ ಪಶ್ಚಿಮ ಭಾಗದ ಅವಶೇಷವು ದಿಣ್ಣೆಯಂತಾಗಿದೆ. ಕದಂಬರ ಕಾಲಕ್ಕಾಗಲೇ ವ್ಯವಸ್ಥಿತ ರೂಪವನ್ನು ಹೊಂದಿದ ಈ ಊರಿಗೆ ಒಳ್ಳೆಯ ಕೆರೆಯು, ಆ ಕೆರೆಯ ನೀರಾವರಿಯಿಂದ ಬೆಳೆಯುವ ಗದ್ದೆಗಳ ಸಮೂಹ ಕೂಡ ಇತ್ತು ಅನ್ನುವಂಥದ್ದು ಹಲ್ಮಿಡಿ ಶಾಸನದಿಂದ ಸ್ಪಷ್ಟವಾಗ್ತದೆ. ಈ ಊರು ಆಗಲೇ ಜನರ ಸುಖ ಜೀವನಕ್ಕೆ ಅಗತ್ಯವಾದ ಗ್ರಾಮೀಣ ಸವಲತ್ತುಗಳನ್ನು ಹೊಂದಿದ್ದು, ಇಂತಹ ಸಮೃದ್ಧ ಗ್ರಾಮದಲ್ಲಿ ತೋಟ ತುಡಿಕೆಗಳು ಇದ್ದವು. ಅಂತೆಯೇ ಕಂದಾಯ ವಸೂಲಿಯೂ ಕೂಡ ಆಗ್ತಾಯಿತ್ತು ಅನ್ನುವಂಥದ್ದನ್ನು ಅನೇಕ ಶಾಸನಗಳಿಂದ ತಿಳಿಯಬಹುದು. ಅಂತೂ ಹಾಸನ ಜಿಲ್ಲೆಯ ಪುರಾತನ ಜನವಸತಿಗಳಲ್ಲಿ ಹಲ್ಮಿಡಿ ಗ್ರಾಮ ಕೂಡ ಒಂದು. ಈ ಗ್ರಾಮ ಪುಟ್ಟದಾದರೂ ಕೂಡ ಈ ನೆಲದಿಂದ ಕನ್ನಡ ನಾಡಿನ ವಾಂಗ್ಮಯ ಇತಿಹಾಸ, ಭಾಷೆ, ಲಿಪಿ, ಸಂಸ್ಕೃತಿ, ಜನಜೀವನ ಮುಂತಾಗಿ ನಾನಾ ರಂಗಗಳಿಗೆ ಪ್ರಥಮ ದಾಖಲೆ, ಲಿಖಿತ ದಾಖಲೆ ಅನಿಸುವಂಥ ಒಂದು ಶಾಸನ ಕನ್ನಡ ನಾಡಿಗೆ ಉಡುಗೊರೆಯಾಗಿ ದೊರೆತಿದೆ. ಕನ್ನಡದ ಮೊಟ್ಟ ಮೊದಲ ಶಾಸನವಾದಂಥ ಈ ಹಲ್ಮಿಡಿ ಶಾಸನ ಹೇಗೆ ಸಿಕ್ಕಿತು ಅನ್ನೋದನ್ನು ಹೇಳ್ತಾರೆ. ಹಲ್ಮಿಡಿ ಗ್ರಾಮಕ್ಕೆ ಪುರಾತನವಾದಂಥ ಒಂದು ಮಣ್ಣಿನ ಕೋಟೆ ಇದೆ. ಆ ಕೋಟೆಗೆ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಮಹಾದ್ವಾರವಿತ್ತು. ಬಹುಶಃ ಅದು ಜನರು ಗಡಿಯಿಂದ ಗ್ರಾಮಕ್ಕೆ ಪ್ರವೇಶಿಸುವಂಥ ದಾರಿಯು ಕೋಟೆಯ ಅವಶೇಷಗಳನ್ನು ಸಂಧಿಸುವಲ್ಲಿ ಈ ದ್ವಾರವಿದ್ದಿರಬಹುದು. ಈ ದ್ವಾರವೇ ಪ್ರಧಾನ ದ್ವಾರವಾಗಿರಲಬಹುದು. ಈ ದ್ವಾರದ ಮೂಲಕ ಓಡಾಡುವ ಗ್ರಾಮಸ್ಥರು ಮತ್ತು ಬೇರೆ ಊರಿನ ಜನರಿಗೂ ಸದಾ ಗೋಚರವಾಗುವಂತೆ ಅಲ್ಲಿ ಈ ಶಾಸನವನ್ನು ನಿಲ್ಲಿಸಲಾಗಿತ್ತು. ಆದರೆ ಸಾವಿರಾರು ವರ್ಷಗಳ ಅಂತರದಲ್ಲಿ ಕನ್ನಡ ಭಾಷೆಯ ಲಿಪಿ ಸ್ವರೂಪವು ಅತೀವ ಬದಲಾವಣೆ ಹೊಂದಿರುವುದರಿಂದ ಈ ಶಾಸನದಲ್ಲಿ ಏನು ಬರೆದಿದೆ ಎಂಬುದೇ ಕೂಡ ಯಾರಿಗೂ ತಿಳಿದಿರಲಿಲ್ಲ. ಜನರಲ್ಲಿ ಆಸಕ್ತಿಯೂ ಕೂಡ ಇರಲಿಲ್ಲ. ಕೊನೆಗೆ ಯಾರೂ ಕೂಡ ಕೇಳುವವರಿಲ್ಲದೆ ಈ ಮೋಟುಕಲ್ಲಿನ ಗೂಟದಂತೆ ದನಗಳು ಮೈ ಉಜ್ಜುವ ಕಲ್ಲಾಗಿ ಈ ಹಲ್ಮಿಡಿ ಶಾಸನ ನಿಂತಿತ್ತು. ಹೀಗೆ 10 ಶತಮಾನಗಳ ಕಾಲ ಮಳೆ ಬಿಸಿಲುಗಳಲ್ಲಿ ಆ ಶಾಸನ ತನ್ನ ಪಾಡಿಗೆ ನಿಂತಿತ್ತು. ನಂತರ ಕೋಟೆಯೂ ಕೂಡ ಹೆಚ್ಚು ಕಡಿಮೆ ನಾಶದ ಹಂತಕ್ಕೆ ತಲುಪಿ ಊರ ಬಾಗಿಲು ಕೂಡ ಬಿದ್ದು ಹೋದ ಮೇಲೆ ಶಾಸನವೂ ಕೂಡ ನೆಲಕ್ಕೆ ಬಿದ್ದು ಹೋಯಿತು. ಸ್ವಲ್ಪ ಕಾಲ ಅದು ಹುಡುಗರ ಕಲ್ಲೇಟಿಗೂ ಕೂಡ ಗುರಿಯಾಗಿ ಶಾಸನವು ಸ್ವಲ್ಪ ವಿರೂಪಗೊಂಡಿರಬಹುದು. ಈ ಕಲ್ಲಿನ ಮೇಲೆ ಏನೋ ಒಂದು ಬರಹವಿದ್ದುದನ್ನು ಕಂಡಂತಹ ಆ ಊರಿನ ಜನರು ಕ್ರಿಸ್ತಶಕ 1930 ಹೊತ್ತಿಗೆ, ಸರಿಯಾಗಿ ಗಮನಿಸಿಕೊಳ್ಳಿ, ಕ್ರಿಸ್ತಶಕ 1930 ಹೊತ್ತಿಗೆ ಅದನ್ನು ಕಾಪಾಡಲಿಕ್ಕೆ ಯತ್ನಿಸ್ತಾರೆ. ಅಂದ ಹಾಗೆ ಹಲ್ಮಿಡಿ ಗ್ರಾಮ ಪರಿಸರದಲ್ಲೂ ಇನ್ನೂ ಅನೇಕ ವೀರಗಲ್ಲು ಮುಂತಾದ ಶಾಸನಗಳಿದ್ವು. ಅವುಗಳೊಂದಿಗೆ ಅದನ್ನು ಸಂಗ್ರಹಿಸಿ ದೇವಾಲಯದಲ್ಲಿ ಇಡಲು ಯತ್ನಿಸಿದರು. ಹಲ್ಮಿಡಿಯಲ್ಲಿ ಆ ಸಮಯಕ್ಕೆ 2-3 ದೇವಾಲಯಗಳಿದ್ದವು. ಅದರಲ್ಲಿ ಹೊಯ್ಸಳರ ಕಾಲದ ಈಶ್ವರ ದೇವಾಲಯವು ಪುರಾತನವಾದರೂ ತುಂಬ ಶಿಥಿಲವಾಗಿತ್ತು. ಆಧುನಿಕವಾದ ವೀರಭದ್ರ ದೇವಾಲಯವು ಭದ್ರವಾಗಿಯೂ ಊರಿನ ಕೇಂದ್ರ ಭಾಗದಲ್ಲಿಯೂ ಎತ್ತರದಲ್ಲಿಯೂ ಇದ್ದುದರಿಂದ ಅದೇ ಸೂಕ್ತ ಸ್ಥಳ ಅಂತ ಶಾಸನಗಳನ್ನು ಅಲ್ಲಿಗೆ ತಂದು ನೆಡ್ತಾರೆ. ಕ್ರಿಸ್ತಶಕ 1930ರವರೆಗೆ ಅನಾಥವಾಗಿದ್ದಂತಹ ಶಾಸನವು ನಂತರ ವೀರಭದ್ರೇಶ್ವರ ದೇವಾಲಯದ ಎದುರು ಸುರಕ್ಷಿತವಾಗಿ ಮತ್ತೆ ಜನರ ಗಮನ ಸೆಳೆಯುತ್ತಾ ನಿಲ್ತದೆ. ಆ ಕಲ್ಲಿನ ಮೇಲೆ ಏನೇನೋ ಅಕ್ಷರಗಳು ಇದ್ದುದು ಜನರ ಗಮನವನ್ನು ಸೆಳೆಯುತ್ತಾ ನಿಂತಿತ್ತು. ಆ ಕಲ್ಲಿನ ಮೇಲೆ ಏನೋ ಅಕ್ಷರಗಳು ಇದ್ದದ್ದು ಜನರಿಗೆ ಕಾಣಿಸ್ತಾ ಇತ್ತು. ಆದರೆ ಅದು ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಆ ಶಾಸನದಲ್ಲಿ ಬಳಸಿದ್ದಂಥ ಲಿಪಿಯು ಬಳಕೆಯಿಂದ ಕೈಬಿಟ್ಟು ಹೋಗಿ, ಅಂದರೆ ಜನರಿಗೆ ಆ ಲಿಪಿಯ ಬಗ್ಗೆ ಯಾವುದೂ ಕೂಡ ಗೊತ್ತಿರಲಿಲ್ಲ. ಅದು ತುಂಬ ಬಳಕೆಯಿಂದ ಕೈಬಿಟ್ಟು ಹೋಗಿ ತುಂಬ ವರ್ಷಗಳೇ ಆಗಿತ್ತು. ಆದರೆ ಏನೋ ಅಪರೂಪದ ಕುತೂಹಲಕರ ವಸ್ತುವಾಗಿ ಜನರ ಗಮನವನ್ನು ಸೆಳೆಯುತ್ತಾ ಆ ಕಲ್ಲು ಭದ್ರೇಶ್ವರ ದೇವಾಲಯದ ಮುಂದೆ ಮತ್ತೆ 6-7 ವರ್ಷ ಕಾಲ ಸ್ತಂಭಿಸಿ ಹಾಗೆ ನಿಂತಿತ್ತು. ಅನಂತರ ಒಂದು ಕಾಲದ ನಂತರ ಅದಕ್ಕೊಂದು ಪರ್ವಕಾಲ ಅಂತ, ಅಂದರೆ ಆ ಶಾಸನವನ್ನು ಗುರ್ತು ಮಾಡುವಂತಹ ಕಾಲ. ಆಗ ಮೈಸೂರು ಸಂಸ್ಥಾನದ ಪುರಾತತ್ವ ತಜ್ಞರುಗಳಲ್ಲಿ ಒಬ್ಬರಾದಂತಹ ಡಾಕ್ಟರ್ M.H. ಕೃಷ್ಣ ಇವರು 1929ರಲ್ಲಿ ಮೈಸೂರು ಪುರಾತತ್ವ ಇಲಾಖೆಯ ಅಧಿಕಾರಿಯಾದ ನಂತರ ಆ ಮುನ್ನ ಬಿ. ಲೂಯಿಸ್ ರೈಸ್ರವರ ಸಂಗ್ರಹಕ್ಕೆ ಸೇರದೆ ಉಳಿದ ಶಾಸನಗಳನ್ನು ಸಂಗ್ರಹಿಸಲು ವ್ಯಾಪಕ ಗ್ರಾಮೀಣ ಸಮೀಕ್ಷೆ ನಡೆಸಿದರು. ಈ ಯತ್ನದಲ್ಲಿ ಅವರು ಹಲ್ಮಿಡಿ ಗ್ರಾಮಕ್ಕೆ 1936ರಲ್ಲಿ ಭೇಟಿ ನೀಡಿದಾಗ ವೀರಭದ್ರೇಶ್ವರ ದೇವಾಲಯದ ಎದುರು ನಿಂತಿದ್ದ ಶಾಸನಗಳು ಅವರ ಕಣ್ಣಿಗೆ ಬೀಳ್ತವೆ. ಕೆಲವು ಹಳಗನ್ನಡದಲ್ಲಿದ್ದರೆ ಒಂದು ಮಾತ್ರ ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿಯಲ್ಲಿ ಇತ್ತು. ಹಾಗಾಗಿ ಪುರಾತನ ಶಾಸನ ಇದು ಅಂತ ಊಹಿಸಿದಂತಹ ಕೃಷ್ಣರವರು ಇದರ ಸಾಹಿತ್ಯವನ್ನು ಓದಿದಾಗ ಇದು ಕೇವಲ ಪುರಾತನವಾದುದಷ್ಟೇ ಅಲ್ಲ,
ಕನ್ನಡ ಭಾಷೆಯ ಮೊದಲ ಶಾಸನ ಅನ್ನುವಂಥ ಸತ್ಯ ಕೂಡ ಅವರಿಗೆ ಹೊಳಿತದೆ. ಯಾರಿಗೂ ಬೇಕಿಲ್ಲದಂತೆ ಊರ ಬಾಗಿಲಿನ ಮೋಟು ಕಂಬವಾಗಿ ಸಾವಿರಾರು ವರ್ಷಗಳಿಂದ ನಿಂತಿದ್ದ ಆ ಕಲ್ಲು ತುಂಡು ಕನ್ನಡ ನಾಡಿನ ಅತಿ ಮಹತ್ವದ ದಾಖಲೆ ಅನ್ನುವ ರೀತಿಯಲ್ಲಿ ಸತ್ಯದ ಸಾಕ್ಷಾತ್ಕಾರವಾದಂಥ ಸುವರ್ಣಕ್ಷಣ. ಅಂತೂ ಕನ್ನಡ ನಾಡಿನ ಸಂಸ್ಕೃತಿ, ಕನ್ನಡ ಭಾಷೆಯ ಇತಿಹಾಸ ಇವಕ್ಕೆಲ್ಲ ಕನಿಷ್ಠ 15 ಶತಮಾನಗಳಷ್ಟು ಪುರಾತನತೆ ಇದೆ ಎಂಬುದಕ್ಕೆ ಅಧಿಕೃತವಾದಂತಹ ಲಿಖಿತ ದಾಖಲೆಯೊಂದು ಹಲ್ಮಿಡಿ ಗ್ರಾಮದಿಂದ MH ಕೃಷ್ಣರವರ ಮೂಲಕ ಭಾಷಾ ಪ್ರಪಂಚಕ್ಕೆ ದೊರೆಯುತ್ತದೆ. ಅಂದಿನಿಂದ ಈ ಶಾಸನವು ಹಲ್ಮಿಡಿ ಶಾಸನ ಅಂತ ಜನಪ್ರಿಯವಾಗಿದೆ. 1,500 ವರ್ಷಗಳಿಂದ ಅನಾಥವಾಗಿ ಬಯಲಲ್ಲಿ ನಿಂತು ಗಾಳಿ ಮಳೆ ಬಿಸಿಲುಗಳಂತಹ ನೈಸರ್ಗಿಕ ದಾಳಿಯ ಜೊತೆಗೆ ಊರಿನ ದನಗಳು ಮೈ ಉಜ್ಜಿ, ಹುಡುಗರು ಕಲ್ಲಿನಿಂದ ಹೊಡೆದು ಶಾಸನದ ಮೈ ಮೇಲೆ ಅನೇಕ ಗಾಯಗಳಾಗಿದ್ದವು. ಗಾಯ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಶಾಸನ ಪಾಠವಿರುವಲ್ಲಿ ಚಕ್ಕೆ ಎದ್ದು ಹೋಗಿತ್ತು. ಇದುವರೆಗೆ ಅದರ ಮಹತ್ವ ತಿಳಿಯದೆ ಹೀಗಾಗಿತ್ತು. ಮುಂದೆ ಹೀಗಾಗದಂತೆ ಸಂರಕ್ಷಿಸಬೇಕು ಅಂತ ಆ ಶಾಸನವನ್ನು ಹಲ್ಮಿಡಿಯಿಂದ ಸಾಗಿಸಿ ಮೈಸೂರಿನ ಪುರಾತತ್ವ ಇಲಾಖೆಯ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಯಿತು. ನಂತರ ಅದನ್ನು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಆವರಣದ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಇತರ ಶಾಸನಗಳೊಂದಿಗೆ ರಕ್ಷಿಸಿಡಲಾಯಿತು. ಇದರ ಬಗ್ಗೆ ಸಂಶೋಧಕರ ಜಿಜ್ಞಾಸುಗಳ ಕುತೂಹಲವೂ ಕೂಡ ಹೆಚ್ಚುತ್ತಾ ಬಂದಿದ್ದರಿಂದ ಈಗ ಅದೇ ಸಂಗ್ರಹಾಲಯದ ತಾಮ್ರ ಶಾಸನಗಳು ಮತ್ತು ಅತಿ ಪುರಾತನ ವಸ್ತುಗಳ ವಿಭಾಗದಲ್ಲಿ ಮರದ ಪೀಠದ ಮೇಲೆ ತುಂಬ ಮುತುವರ್ಜಿಯಿಂದ ರಕ್ಷಿಸಿಡಲಾಗಿದೆ. ಹೀಗೆ ಈ ಹಲ್ಮಿಡಿ ಶಾಸನದ ಸರ್ವ ಸ್ವರೂಪಗಳನ್ನು ಪ್ರತ್ಯಕ್ಷವಾಗಿ ಪರಿಶೀಲಿಸಬೇಕು ಅಂತ ಇದ್ದರೆ ಅಲ್ಲಿಗೆ ಆಸಕ್ತರು ಹೋಗಬಹುದು. ತಜ್ಞರು ಹಲ್ಮಿಡಿ ಅನ್ನುವಂಥ ಹೆಸರನ್ನೇ ಬಳಸಿಕೊಂಡು ಇಂದಿನವರೆಗೂ ಕೂಡ ಹಲ್ಮಿಡಿ ಅನ್ನುವಂಥ ಹೆಸರೇ ಜಾರಿಯಲ್ಲಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದನ್ನು ಮಾತ್ರ ನಾನಿಲ್ಲಿ ನೀಡ್ತಾ ಇದ್ದೆ. ನನಗೆ ಸಿಕ್ಕಿದಂತಹ ಪುಸ್ತಕದಲ್ಲಿ ತುಂಬ ವಿವರಗಳಿವೆ. ವಿವರಗಳಲ್ಲಿ ನಿಮಗೆ ಅದೇ ಮೊದಲಿಗೆ ಕೆಲವೊಂದು ವಿದ್ಯಾರ್ಥಿಗಳು ಕೇಳಿದ ಕಾರಣದಿಂದಾಗಿ ಅವರಿಗೆ ಈಗ ನಾನು ಹಲ್ಮಿಡಿ ಶಾಸನದ ಬಾಹ್ಯ ಸ್ವರೂಪ ಅಂದರೆ ಸಾಧಾರಣವಾಗಿ ಈ ಒಂದು ಶಾಸನದ ಸ್ವರೂಪದ ಬಗ್ಗೆ ಕೆಲವೊಮ್ಮೆ ಪ್ರಶ್ನೆಗಳು ಬರುವಂಥದ್ದು ಇರ್ತದೆ. ಶಾಸನದ ಪಾಠ ಪದಗಳ ಸ್ವರೂಪ ಇರ್ಬೋದು, ಅವುಗಳ ಅರ್ಥ ಏನು ಅನ್ನುವಂಥದ್ದು, ಶಾಸನದ ಕಾಲ ಯಾವುದು, ಅಂದರೆ ಆ ಶಾಸನವನ್ನು ಯಾರು ನಿರ್ಮಿಸಿದ್ರು ಅನ್ನುವಂಥದ್ದು ಕೆಲವೊಮ್ಮೆ ಕೇಳ್ತಾರೆ. ಹಾಗಾಗಿ ಈಗ ನಿಮಗೆ ಬೇಕಾದಂತಹ ಕೆಲವೊಂದು ಅಂಶಗಳನ್ನು ಮಾತ್ರ ನಾನಿಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ. ಹಲ್ಮಿಡಿ ಶಾಸನ ಅನ್ನುವಂಥದ್ದು ಒಂದು ಶಿಲಾಶಾಸನ. ಆ ಶಾಸನಕ್ಕೆ ಬಳಸಿರುವಂತಹ ಕಲ್ಲು ಒಂದು ರೀತಿಯ ಬಳಪದ ಕಲ್ಲು. ಸಾಧಾರಣವಾಗಿ ಹೊಯ್ಸಳ ಶೈಲಿಯ ದೇವಾಲಯ ನಿರ್ಮಾಣಕ್ಕೆ ಬಳಸುವಂತಹ ಕ್ಲೋರೇಟಿಕ್ ಸಿಸ್ಟ್ ಅನ್ನುವಂತಹ ಒಂದು ಜಾತಿಯ ಬಳಪದ ಕಲ್ಲನ್ನು ಈ ಶಾಸನಕ್ಕೆ ಬಳಸಿದ್ದಾರೆ. ಶಾಸನದ ಎತ್ತರ 2.5 ಅಡಿ, ಅಗಲ 1 ಅಡಿ, ದಪ್ಪ 9 ಅಂಗುಲ. ಈ ಶಾಸನ ಶಿಲೆಯ ಬುಡದ ಭಾಗದಲ್ಲಿ ಗೂಟದಂತಹ ಒಂದು ಕೆತ್ತನೆ ಇದೆ. ಸುಮಾರು 9x8 ಅಂಗುಲ ಗಾತ್ರದ ಈ ಗೂಟವನ್ನು ಪೀಠಶಿಲೆಯ ಗುಳಿಯಲ್ಲಿ ತೂರಿಸಿ ಶಾಸನವು ಭದ್ರವಾಗಿ ನೆಟ್ಟಗೆ ನಿಲ್ಲುವಂತೆ ಮಾಡಿದ್ದಾರೆ. ಈಗ ಈ ಪೀಠದ ಭಾಗವು ಕಣ್ಮರೆಯಾಗಿದೆ. ಈ ಪೀಠದ ಮೇಲೆ ಶಾಸನವನ್ನು ಭದ್ರವಾಗಿ ನಿಲ್ಲುವಂತೆ ಸಿಕ್ಕಿಸಿದ್ದಾರೆ ಅನ್ನುವಂಥದ್ದು. ಅಂದರೆ ಸಾರ್ವಜನಿಕರು ಇದನ್ನು ಗಮನಿಸಲಿ ಅನ್ನುವಂತಹ ಒಂದು ಉದ್ದೇಶದಿಂದ. ಈ ಶಾಸನ ಅನ್ನುವಂತಹ ಪದದ ಮೂಲ ಅರ್ಥ ಅಧಿಕಾರ ನಡೆಸುವಿಕೆ. ಹಾಗೆ ಅದು ರಾಜನ ಆಜ್ಞೆ ಅನ್ನುವಂತಹ ಒಂದು ಅರ್ಥವನ್ನು ಕೂಡ ಪಡ್ಕೊಳ್ತದೆ. ಅನಂತರ ಪ್ರಮುಖವಾದಂಥ ರಾಜಾಜ್ಞೆಗಳು ಲಿಪಿ ರೂಪದಲ್ಲಿ ದಾಖಲಾಗುತ್ತಾ ಇದ್ದುದರಿಂದ ಬರೆಯಲ್ಪಟ್ಟ ರಾಜಾಜ್ಞೆ ಅನ್ನುವಂತಹ ಅರ್ಥದಲ್ಲಿ ಬಳಕೆಗೊಳ್ತದೆ. ಕ್ರಮೇಣ ರಾಜಾಜ್ಞೆಗಳೊಂದಿಗೆ ದಾನದ ದಾಖಲೆ, ಅಕ್ಷರ ಸಾಹಿತ್ಯವುಳ್ಳ ವೀರರ ಸ್ಮಾರಕ ಇವೆಲ್ಲವನ್ನೂ ಕೂಡ ಶಾಸನ ಎಂದೇ ಕರೆಯತೊಡಗ್ತಾರೆ. ಈ ರೀತಿ ಶಾಸನ ಅನ್ನುವಂತಹ ಪದವು ನಿರ್ದಿಷ್ಟ ಅರ್ಥ ಪರಿಧಿಯೇ ಇಲ್ಲದೆ ವ್ಯವಹರಿಸಲ್ಪಡತೊಡಗಿತು. ಈ ಶಾಸನ ಅನ್ನುವಂತಹ ಪದಕ್ಕೆ ನಿರ್ದಿಷ್ಟ ಅರ್ಥವ್ಯಾಪ್ತಿಯನ್ನು ರೂಪಿಸಿ ಆ ಅರ್ಥವು ಆಧುನಿಕ ಭಾಷಿಕ ಅಗತ್ಯವನ್ನು ಸಮರ್ಥವಾಗಿ ಪೂರೈಸುವಂತಾಗಬೇಕು ಎಂದು ಇನ್ಸ್ಕ್ರಿಪ್ಷನ್ಸ್ ಅನ್ನುವಂತಹ ಪದ ಸರಿಯಾದುದು ಎಂದು ನಿರ್ಧರಿಸಲಾಗಿದೆ. ಇನ್ಸ್ಕ್ರೈಬ್ ಎಂದರೆ ಕೊರೆದು ಬರೆ ಎಂದು ಅರ್ಥ. ಆದ್ದರಿಂದ
ಇನ್ಸ್ಕ್ರಿಪ್ಷನ್ ಎಂದರೆ ಗಟ್ಟಿಯಾದ ವಸ್ತುವಿನ ಮೇಲೆ ಕೊರೆದ ದಾಖಲಾತಿ ಅನ್ನುವಂತಹ ಅರ್ಥವನ್ನು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕದಲ್ಲಿ ಕೊಟ್ಟಿದ್ದಾರೆ. ಈ ಶಾಸನಾಧ್ಯಯನ ಶಾಸ್ತ್ರವು ಇಂದು ಶಾಸನ ಅನ್ನುವಂತಹ ಪದಕ್ಕೆ ಮಾನ್ಯ ಮಾಡಿರುವಂಥ ಅರ್ಥ ಹೀಗಿದೆ. ಶಾಸನ ಎಂದರೆ, ನಿಮಗೆ ಶಾಸನ ಎಂದರೇನು ಅನ್ನುವಂಥ ಪ್ರಶ್ನೆ ಬರ್ಬೋದು. ಶಾಸನ ಎಂದರೆ ಅದು ಅಧಿಕೃತವಾಗಿರಬೇಕು, ಸರಿಸುಮಾರು ಸಾರ್ವಜನಿಕರ ಗಮನಕ್ಕೆ ಬರುವ ಉದ್ದೇಶದಿಂದ ಪ್ರದರ್ಶಿಸಲ್ಪಟ್ಟಿರಬೇಕು, ಶಾಶ್ವತ ದಾಖಲೆಯಾಗುವ ಉದ್ದೇಶವನ್ನು ಹೊಂದಿರಬೇಕು, ದಿನಾಂಕವಿರಬಹುದು, ಇಲ್ಲದೆಯೂ ಇರಬಹುದು ಇತ್ಯಾದಿ. ಈ ಅರ್ಥವ್ಯಾಪ್ತಿ ಉಂಟಾಗಲು ಶಾಸನಾನ್ವೇಷಣಾಧಿಕಾರಿ JF ಫ್ಲೀಟ್ ಇವರ ನಿರ್ದಿಷ್ಟ ವಿವರಣೆಯು ಕಾರಣವಾಗ್ತದೆ. ಅಂದರೆ ಹಲ್ಮಿಡಿ ಶಾಸನ ಅನ್ನುವಂಥದ್ದು ಇದೊಂದು ಶಿಲಾಶಾಸನ, ಕಲ್ಲಿನ ಮೇಲೆ ಕೊರೆದು ಬರೆಯಲ್ಪಟ್ಟಿದೆ, ರಾಜಾಧಿಕಾರಿಗಳಿಂದ ಅಧಿಕೃತವಾಗಿದೆ, ಸಾರ್ವಜನಿಕರಿಗೆ ಸದಾ ಗಮನಕ್ಕೆ ಬರುವ ಹಾಗೆ ಊರ ಬಾಗಿಲಲ್ಲಿ ನಿಲ್ಲಿಸಲ್ಪಟ್ಟಿದೆ, ಶಾಶ್ವತ ದಾಖಲೆಯಾಗಬೇಕು ಅನ್ನುವಂಥದ್ದೇ ಶಾಸನಕರ್ತೃವಿನ ಆಶಯ. ಈ ರೀತಿ ಹಲ್ಮಿಡಿ ಶಾಸನವು ಶಾಸನಾಧ್ಯಯನದ ಶಾಸ್ತ್ರದ ಪ್ರಕಾರ ಶಾಸನ ಅನ್ನುವಂತಹ ಪದಕ್ಕಿರುವ ಎಲ್ಲ ಲಕ್ಷಣಗಳನ್ನು ಕೂಡ ಹೊಂದಿದೆ. ಶಾಸನದ ಚಿತ್ರವನ್ನು ಹಾಕಿದ್ದೇನೆ, ನೋಡಿಕೊಳ್ಳಿ. ಶಾಸನದ ಕೆಳಭಾಗದಲ್ಲಿರುವಂತಹ ಗೂಟದಂತಹ ಭಾಗವನ್ನು ಬಿಟ್ಟರೆ ಶಾಸನ ಪಾಠವಿರುವಂತಹ ಭಾಗವನ್ನು 2 ವಿಭಾಗ ಮಾಡ್ತಾರೆ. ಶಾಸನದ ಮೇಲುಭಾಗವು ಸುಮಾರು ವೃತ್ತಾಕಾರದಲ್ಲಿದ್ದು ಮೇಲ್ತುದಿಯು ಕಮಲದ ಮೊಗ್ಗಿನಂತೆ ಚೂಪಾಗಿದೆ. ಈ ವೃತ್ತವು ಸುಮಾರು 11 ಅಂಗುಲ ವ್ಯಾಸವಿದ್ದು ಈ ವೃತ್ತದ ಒಳಗೆ ಮತ್ತೆರಡು ಆಂತರಿಕ ವೃತ್ತಗಳಿವೆ. ತೀರಾ ಒಳಗಿನ ವೃತ್ತದಲ್ಲಿ ಒಂದು ಚಕ್ರಾಕಾರವಿದ್ದು ಅದಕ್ಕೆ 9 ಅಂಗುಲಗಳಿವೆ. ಇದನ್ನು ಸುದರ್ಶನ ಚಕ್ರ ಎಂದೇ ಪ್ರಸಿದ್ಧವಾಗಿರುವಂಥ ವಿಷ್ಣು ಚಕ್ರ ಎಂದು ಭಾವಿಸಲಾಗಿದೆ. ಈ ಸುದರ್ಶನ ಚಕ್ರದ ಸುತ್ತಲೂ ಹೊರವೃತ್ತವು ಒಂದು ಕಮಾನಿನಂತಿದ್ದು ಅದರೊಳಗೆ ವಿಷ್ಣುವನ್ನು ಸ್ತುತಿಸುವಂಥ ಒಂದು ಶ್ಲೋಕವಿದೆ. ಇದು ಶಾಸನದ ಮೊದಲನೇ ಸಾಲು ಕೂಡ ಆಗಿದೆ. ಮೇಲುಭಾಗದ ಈ ವೃತ್ತಾಕಾರದ ನಂತರ ಅದರ ಕೆಳಗಿನ ಭಾಗವು ಶಾಸನದ ನಿಜವಾದ ಪಾಠಭಾಗವಾಗಿದೆ. 12 ಅಂಗುಲ ಅಗಲ, 18 ಅಂಗುಲ ಎತ್ತರದ ಆಯತಾಕಾರದ ಈ ಫಲಕ ಭಾಗದಲ್ಲಿ ಶಾಸನದ ಸಾಹಿತ್ಯವು ಕೊರೆಯಲ್ಪಟ್ಟಿದೆ. ಈ ಆಯತಾಕಾರದ ಭಾಗದಲ್ಲಿ 14 ಸಾಲುಗಳಿವೆ. ಎಡದಿಂದ ಬಲಕ್ಕೆ ಸಾಗುವಂತೆ ನೇರ ಸಾಲುಗಳಲ್ಲಿ ಬರೆಯಲಾಗಿದೆ. ಅಕ್ಷರಗಳು ಸುಮಾರು 3/4 ಅಂಗುಲ ಗಾತ್ರದವು. ಶಾಸನದ ಫಲಕ ಭಾಗವು ಹಲಗೆಯಂತೆಯೇ ಸಮತಲಗೊಳಿಸಿ ನಯ ಮಾಡಿ ಅದರ ಮೇಲೆ ಈ ಅಕ್ಷರಗಳನ್ನು ಕೊರೆಯಲಾಗಿದೆ. ಶಾಸನ ಫಲಕದ ಜಾಗದಲ್ಲಿ 14 ಸಾಲುಗಳಿವೆ. ಇದಲ್ಲದೆ ಶಾಸನದ ಬಲಗಡೆಯ ಬದಿಯಲ್ಲಿ ಇನ್ನೊಂದು ಸಾಲನ್ನು ಕೊರೆಯಲಾಗಿದೆ. ಈ ಅಕ್ಷರಗಳು ಸ್ವಲ್ಪ ಹೆಚ್ಚು ಗಾತ್ರದ್ದಾಗಿದೆ. ಹೀಗೆ ಶಾಸನದಲ್ಲಿ ಒಟ್ಟು 16 ಸಾಲುಗಳನ್ನು ಕೊರೆಯಲಾಗಿದೆ. ಇತರ ಕೆಲವು ಶಾಸನಗಳಲ್ಲಿ ಇರುವಂತೆ ಪಟ್ಟಿಕೆಗಳಾಗಲಿ ದೇವತಾ ಚಿತ್ರಗಳಾಗಲಿ ಈ ಶಾಸನದಲ್ಲಿ ಕೆತ್ತಲ್ಪಟ್ಟಿಲ್ಲ. ಅದು ಸುದರ್ಶನ ಚಕ್ರದ ಆಕಾರವನ್ನೇ ಈ ಚಿತ್ರಫಲಕ ಎಂದುಕೊಳ್ಳಬಹುದು. ಶಾಸನ ದೇಹದ ಎಡಭಾಗದಲ್ಲಿ ಶಿಲಾದೋಷದ ಕಾರಣದಿಂದಾಗಿ ಒಂದು ಬಿರುಕು ಮೂಡಿ ಕೆಳಕ್ಕೆ ಬಂದಂತೆ ಅಗಲವಾಗುತ್ತಾ ಬಂದಿದೆ. ಬುಡದ ಗೂಟದ ಭಾಗದಲ್ಲಿ ತುಂಬ ಆಳವಾಗಿ ಸೀಳಿಕೊಂಡಿದೆ. ಈ ಹಲ್ಮಿಡಿ ಶಾಸನವನ್ನು ನೋಡುವಾಗ ಅದರ ಮೇಲೆ ಏನೋ ಒಂದು ಬರೆದಿರುವುದನ್ನು ಕಾಣಬಹುದು. ಆದರೆ ಏನು ಬರೆದಿದ್ದೆ, ಏನು ಅದರಲ್ಲಿ ಬರೆಯಲಾಗಿದೆ ಅನ್ನುವಂಥದ್ದು ಸಾಧಾರಣವಾಗಿ ಗೊತ್ತಾಗುವುದಿಲ್ಲ. ಯಾಕೆಂದರೆ ಜಗತ್ತಿನಲ್ಲಿ ಬಳಕೆಯಲ್ಲಿರುವಂಥ ಯಾವುದೇ ಭಾಷೆಯ ಲಿಪಿ ಅದಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇದು ಯಾವ ಲಿಪಿ ಅನ್ನುವಂಥ ಪ್ರಶ್ನೆ, ಅದಕ್ಕೆ ಉತ್ತರವನ್ನು ಇಲ್ಲಿ ಹೇಳ್ತಾರೆ. ಹಲ್ಮಿಡಿ ಶಾಸನದಲ್ಲಿ ಬಳಸಿರುವಂಥ ಲಿಪಿಯನ್ನು ಭಾಷಾಶಾಸ್ತ್ರಜ್ಞರು ಬ್ರಾಹ್ಮಿ ಲಿಪಿಯ ಒಂದು ಪ್ರಭೇದ ಎಂದು ಗುರುತಿಸಿದ್ದಾರೆ. ಬ್ರಾಹ್ಮಿ ಲಿಪಿಯು ಭಾರತದ ಪ್ರಾಚೀನ ಲಿಪಿಗಳಲ್ಲಿ ಒಂದು. ಅತಿ ಪ್ರಾಚೀನ ಎಂದು ಊಹಿಸಲಾಗಿರುವ ಸಿಂಧೂ ನಾಗರಿಕತೆಯ ಸಾಂಕೇತಿಕ ಚಿತ್ರಲಿಪಿಯ ನಂತರ ಭಾರತದಲ್ಲಿ ಇನ್ನೂ ಕೂಡ ಹಲವು ಲಿಪಿಗಳು ಬಳಕೆಗೆ ಬಂದವು. ಇವುಗಳಲ್ಲಿ ಪ್ರಮುಖವಾದವು 2. ಆ ಲಿಪಿಗಳನ್ನು ಬ್ರಾಹ್ಮಿ ಮತ್ತು ಖರೋಷ್ಠಿ ಎಂದು ಹೆಸರಿಸಲಾಗಿದೆ. ಭಾರತದ ಕೆಲವು ಪರಿಮಿತ ಪ್ರದೇಶಗಳಲ್ಲಿ ಮಾತ್ರ ಖರೋಷ್ಠಿ ಲಿಪಿ ಬಳಸಲ್ಪಟ್ಟಿದೆ.
ಆದರೆ ಬ್ರಾಹ್ಮಿ ಲಿಪಿಯೇ ಹೆಚ್ಚು ಜನಪ್ರಿಯವಾಗಿ ಸರಿಸುಮಾರು ಭಾರತ ದೇಶದ ಪೂರ್ತಿ ಬಳಕೆಯಲ್ಲಿತ್ತು ಅನ್ನುವಂಥದ್ದು ಶಾಸನಗಳ ಅಧ್ಯಯನದಿಂದ ತಿಳಿದು ಬಂದಿದೆ. ಈ ಬ್ರಾಹ್ಮಿ ಲಿಪಿಯು ಭಾರತದಲ್ಲಿಯೇ ವೇದಕಾಲೀನ ಪವಿತ್ರ ಚಿಹ್ನೆಗಳಿಂದ ಹುಟ್ಟಿದೆ ಎಂದು ಕೆಲವರು ಹೇಳ್ತಾರೆ. ವಿದೇಶಿ ಸಂಪರ್ಕದಿಂದ ಈ ಲಿಪಿಯು ಭಾರತಕ್ಕೆ ಆಮದಾಗಿದೆ ಅಂತ ಕೆಲವರು ಊಹಿಸ್ತಾರೆ. ಆದರೆ ಬ್ರಾಹ್ಮಿ ಲಿಪಿಯ ಮೂಲ ಯಾವುದು ಅಂತ ಇನ್ನೂ ಕೂಡ ಖಚಿತವಾಗಿಲ್ಲ. ಆದರೂ ಕೂಡ ಭಾರತ ದೇಶದ ಅತಿ ಪುರಾತನ ಲಿಪಿಗಳಲ್ಲಿ ಬ್ರಾಹ್ಮಿ ಲಿಪಿಯು ಒಂದು ಅನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿದೆ. ಬಹುಶಃ ಕ್ರಿಸ್ತಪೂರ್ವ 8ರಿಂದ 6ನೇ ಶತಾಬ್ದದ ಒಳಗೆ ಬ್ರಾಹ್ಮಿ ಲಿಪಿಯು ಹೊರಗಿನಿಂದ ಬಂದು ಸಂಸ್ಕೃತ ವರ್ಣಮಾಲೆಗೆ ಅಳವಡಿಸಿರಬೇಕು ಎಂದು ಪುರಾತತ್ವ ವಿದ್ವಾಂಸರಾದಂತಹ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳ ಅಭಿಪ್ರಾಯವಾಗಿದೆ. ಆದಿತೀರ್ಥಂಕರರಾದ ಋಷಭದೇವನು ತನ್ನ ಹಿರಿಯ ಮಗಳಿಗೆ ಬ್ರಾಹ್ಮಿ ಎಂದು ಹೆಸರಿಟ್ಟು ಅವಳಿಗೆ ಲಿಪಿಯನ್ನು ಕಲಿಸಿದ ಎನ್ನುವಂಥದ್ದು ಜೈನರ ನಂಬಿಕೆ. ಜೈನರು ಒಪ್ಪುವ ಪುರಾತನ ಅಷ್ಟಾದಶ ಲಿಪಿಗಳಲ್ಲಿ ಬ್ರಾಹ್ಮಿಯು ಕೂಡ ಒಂದು. ವೇದಕಾಲದಲ್ಲಿ ವೈದಿಕರು ಕೂಡ ಈ ಲಿಪಿಯನ್ನು ಬಳಸಿರಬೇಕು. ಆದರೆ ಅವರು ತಮ್ಮ ವಾಂಗ್ಮಯವನ್ನು ಬರೆದಿಡದೆ ಬಾಯಿಪಾಠ ಮಾಡುತ್ತಾ ಅದನ್ನು ಶಿಷ್ಯರಿಗೆ ಮೌಖಿಕವಾಗಿ ವರ್ಗಾಯಿಸ್ತಾ ಇದ್ದರು ಅನ್ನುವಂಥದ್ದನ್ನು ಹೇಳ್ತಾರೆ. ವೇದಕಾಲೀನ ಜನರು ಬರೆಯುತ್ತಲೇ ಇರಲಿಲ್ಲವೋ ಅಥವಾ ಅಕಸ್ಮಾತ್ ಬರೆದಿದ್ದರೂ ಅವು ಒಂದೂ ಕೂಡ ಉಳಿದಿರಲಿಲ್ವೋ ಅಂತೂ ಭಾರತದ ವೇದಕಾಲೀನ ಲಿಪಿ ಸ್ವರೂಪವೇನು ಎಂಬುದು ಖಚಿತವಾಗಿಲ್ಲ. ಪುರಾತನ ಶಿಲಾಶಾಸನಗಳೇ ನಮಗೆ ಭಾರತದ ಪುರಾತನ ಲಿಪಿ ಸ್ವರೂಪದ ಪ್ರಾಥಮಿಕ ದಾಖಲೆಗಳಾಗಿದ್ದು ಆ ಶಾಸನಗಳಲ್ಲಿ ಬ್ರಾಹ್ಮಿ ಲಿಪಿಯೇ ಹೆಚ್ಚು ಬಳಸಲ್ಪಟ್ಟಿದೆ. ಅತಿ ಪುರಾತನವಾದಂತಹ ಪ್ರಾಕೃತ ಸಂಸ್ಕೃತ ಭಾಷೆಯ ಶಾಸನಗಳು ಹೆಚ್ಚಾಗಿ ಸಿಕ್ಕಿರುವಂಥದ್ದು ಉತ್ತರ ಭಾರತದಲ್ಲಿ. ಇವುಗಳಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಧರ್ಮಲಿಪಿ ಅಂದರೆ ಧರ್ಮಶಾಸನಗಳು ಉಲ್ಲೇಖನೀಯ. ಅಶೋಕನ ಶಾಸನಗಳಲ್ಲಿ ಕೆಲವು ಖರೋಷ್ಠಿ ಲಿಪಿಯಲ್ಲಿದ್ದರೂ ಕೂಡ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದೆ. ಹಲ್ಮಿಡಿ ಶಾಸನದ ಲಿಪಿಯು ಬ್ರಾಹ್ಮಿ ಲಿಪಿಯ ಒಂದು ವಿಧವೇ ಆಗಿದೆ. ಆದರೂ ಕೂಡ ಅಶೋಕನ ಕಾಲದ ಬ್ರಾಹ್ಮಿಗೂ ಇದಕ್ಕೂ ಬಹಳ ವ್ಯತ್ಯಾಸವಿದೆ. ಇವೆರಡು ಹಂತಗಳ ನಡುವೆ ಸುಮಾರು 700 ವರ್ಷಗಳ ಅಂತರವಿರುವುದೇ ಈ ವ್ಯತ್ಯಾಸಕ್ಕೆ ಕಾರಣ. ಬರೆಯುವ ಕ್ರಮ ಮತ್ತು ಬರೆಯಲು ಬಳಸುತ್ತಿದ್ದಂಥ ವಸ್ತುಗಳು ನಿರಂತರವಾಗಿ ಲಿಪಿ ಸ್ವರೂಪದಲ್ಲಿ ಬದಲಾವಣೆ ಮಾಡುತ್ತಾ ಹೋಗುತ್ತವೆ. ಅಶೋಕನ ಕಾಲಕ್ಕೆ ಉತ್ತರ ಭಾರತದಲ್ಲಿ ಶಾಸನೇತರವಾದ ಸಾಮಾನ್ಯ ಬರವಣಿಗೆಗೆ ಭೂರ್ಜ ಪತ್ರದ ತೊಗಟೆಯನ್ನು ಬಳಸ್ತಾ ಇದ್ದರು. ಹಾಗೆ ದಕ್ಷಿಣ ಭಾರತದಲ್ಲಿ ತಾಳೆಗರಿಯ ಮೇಲೆ ಕಬ್ಬಿಣದ ಕಡ್ಡಿಯ ಚೂಪು ತುದಿಯುಳ್ಳಂತಹ ಕಂಠದಿಂದ ಬರೀತಾ ಇದ್ದರು. ಇದರಿಂದ ಬರೆಯುವ ಶೈಲಿಗಳು ಬದಲಾವಣೆಗೊಂಡು ಉತ್ತರ ಭಾರತದಲ್ಲಿಯೇ ಒಂದು ರೀತಿ ಮತ್ತು ದಕ್ಷಿಣ ಭಾರತದಲ್ಲಿಯೇ ಇನ್ನೊಂದು ರೀತಿ ಅನ್ನುವ ಹೀಗೆ ಬ್ರಾಹ್ಮಿ ಲಿಪಿಯಲ್ಲಿ 2 ಲೇಖನದ ಶೈಲಿಗಳು ಉಂಟಾಗ್ತದೆ ಅಂತ ಹೇಳ್ತಾರೆ. 2 ಪ್ರಮುಖ ಪ್ರಭೇದಗಳನ್ನು ಉತ್ತರೇಯ ಬ್ರಾಹ್ಮಿ ಮತ್ತು ದಾಕ್ಷಿಣಾತ್ಯ ಬ್ರಾಹ್ಮಿ ಎಂದು ಹೆಸರಿಸಲಾಗಿದೆ. ಉತ್ತರ ಭಾರತದ ಭಾಷಾ ಲಿಪಿಗಳು ಉತ್ತರೇಯ ಬ್ರಾಹ್ಮಿ ಶೈಲಿಯಿಂದಲೂ, ದಕ್ಷಿಣ ಭಾರತದ ಭಾಷಾ ಲಿಪಿಗಳು ದಾಕ್ಷಿಣಾತ್ಯ ಬ್ರಾಹ್ಮಿ ಶೈಲಿಯಿಂದಲೂ ಕೂಡ ಉಗಮಿಸಿವೆ. ಹೀಗೆ ಕನ್ನಡ ಲಿಪಿಯೂ ಕೂಡ ಈ ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿಯಿಂದಲೇ ಹುಟ್ಟಿ ಬಂದಿರುವಂಥ ಲಿಪಿ ಭೇದಗಳಲ್ಲಿ ಒಂದು. ಇನ್ನು ಹಲ್ಮಿಡಿ ಶಾಸನದಲ್ಲಿ ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಲಿಪಿಯು ಉಗಮವಾಗುವಂತಹ ಪರ್ವಕಾಲದ್ದು. ಮೂಲ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಲಿಪಿಯು ಉಗಮಿಸಿ ಇಂದಿನ ರೂಪಕ್ಕೆ ಬರುವ ತನಕ ಹೊಂದುತ್ತಾ ಬಂದ ಒಂದು ರೂಪಾಂತರ ಮಾರ್ಗದ ಪ್ರಮುಖ ಹಂತಗಳು. ಮೂಲ ಬ್ರಾಹ್ಮಿ ಲಿಪಿಯು ನೇರ ಮತ್ತು ಅಡ್ಡಗೆರೆಗಳೇ ಪ್ರಧಾನವಾಗಿರುವಂಥ ನೀಳ ಅಕ್ಷರಗಳನ್ನು ಹೊಂದಿತ್ತು. ಅಶೋಕನ ಶಾಸನಗಳಲ್ಲಿ ಈ ಲಿಪಿ ಸ್ವರೂಪವನ್ನು ಕಾಣಬಹುದು. ಅಶೋಕನ ನಂತರದಲ್ಲಿ ಮಧ್ಯ ಮತ್ತು ದಕ್ಷಿಣ ಭಾರತವನ್ನು ಆಳಿದ ಶಾತವಾಹನ ರಾಜನ ಕಾಲದಲ್ಲಿ ಬ್ರಾಹ್ಮಿ ಲಿಪಿಯ ನೇರವಾದ ಗೆರೆಗಳು ಸ್ವಲ್ಪ ಮಟ್ಟಿಗೆ ಬಾಗತೊಡಗಿತ್ತಂತೆ. ಲಿಪಿಕಾರರು ತಮ್ಮ ಬರವಣಿಗೆಯನ್ನು ಸುಂದರವಾಗಿ ಕಾಣಿಸಲು ಅಲಂಕಾರಯುಕ್ತವಾಗಿ ಬರೆಯಲು ಯತ್ನಿಸುತ್ತಾರೆ. ಹಾಗೆ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಇಂತಹ ಪ್ರಯೋಗಗಳಿಂದ ದಕ್ಷಿಣ ಭಾರತದ ಬ್ರಾಹ್ಮಿ ಲಿಪಿಯ ನೇರ ಗೆರೆಗಳು ಸ್ವಲ್ಪ ಬಾಗಿದ ಗೆರೆಗಳಾಗಿ ಮಾರ್ಪಟ್ಟವು. ಅಂದರೆ ಸ್ವಲ್ಪ ಅದು ಕಮಾನಿನ ರೀತಿಯಲ್ಲಿ ಇರ್ತವೆ. ಅಂದರೆ ಶಾತವಾಹನರ ಅಧಿಕಾರದ ಕಾಲಾವಧಿಯಲ್ಲಿ ಈ ಲಿಪಿಯು ರೂಪಾಂತರವಾಗ್ತಾ ಬರ್ತದೆ. ಅದನ್ನು ಶಾತವಾಹನ ಲಿಪಿ ಅಂತ ಕರೀತಾರೆ. ಬ್ರಾಹ್ಮಿ ಲಿಪಿಯ ಶಾತವಾಹನ ಕಾಲೀನ ರೂಪವು 2-3 ಶತಮಾನಗಳಷ್ಟು ಕಾಲ ಬಳಕೆಯಲ್ಲಿದ್ದು ನಿಧಾನವಾಗಿ ಮಾರ್ಪಾಡನ್ನು ಹೊಂದುತ್ತಾ ಬರ್ತದೆ. ಕ್ರಿಸ್ತಶಕ 4ನೇ ಶತಮಾನದ ವೇಳೆಗೆ ಕನ್ನಡ ನೆಲವು ಶಾತವಾಹನರಿಂದ ಕದಂಬರು, ಪಲ್ಲವರು ಮುಂತಾದ ರಾಜವಂಶಗಳ ಕೈಗೆ ಬಂತು. ನೆರೆಯ ಗುಪ್ತರ ಕಾಲದಲ್ಲಿ ಬಳಕೆಗೆ ಬಂದ ರೂಪಭೇದಕ್ಕೆ ಗುಪ್ತರ ಲಿಪಿ ಅಂತ ಹೇಳ್ತಾರೆ. ಗುಪ್ತರ ಕಾಲದ ಲಿಪಿ ರೂಪಾಂತರವು ಕದಂಬರು ಬಳಸಿದ ಲಿಪಿಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತದೆ. ಕದಂಬರ ಆಡಳಿತದ ಸುಮಾರು 2 ಶತಮಾನಗಳ ಕಾಲದಲ್ಲೂ ಲಿಪಿಯು ಕ್ರಮೇಣ ಬದಲಾವಣೆಯನ್ನು ಹೊಂದಿದೆ. ಕದಂಬರ ಆರಂಭ ಕಾಲದ ಶಾಸನ ಲಿಪಿಗೂ
ಆವಾಗ ಮಯೂರವರ್ಮನ ಚಂದ್ರವಳ್ಳಿ ಶಾಸನ, ಮಧ್ಯಕಾಲೀನ ಶಾಸನಗಳ ಲಿಪಿಗೂ ಅಂದರೆ ತಾಳಗುಂದದ ಶಾಂತಿವರ್ಮನ ಸ್ತಂಭ ಶಾಸನ, ಇದಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಇರುವಂಥದ್ದು ಈ ಬ್ರಾಹ್ಮಿ ಲಿಪಿಯಲ್ಲಿ ನಿರಂತರವಾಗಿ ನಡೆದ ಸ್ವರೂಪ ಬದಲಾವಣೆಯನ್ನು ಎತ್ತಿ ತೋರಿಸ್ತದೆ. ಹೀಗೆ ಈ ರೀತಿ ಅಶೋಕನ ಕಾಲದಿಂದ ಕದಂಬರ ಕಾಲದವರೆಗಿನ ಸುಮಾರು 700 ವರ್ಷಗಳ ಅವಧಿಯಲ್ಲಿ ಬ್ರಾಹ್ಮಿ ಲಿಪಿಯು ಸಾಕಷ್ಟು ರೂಪಾಂತರವನ್ನು ಹೊಂದಿತು. ಕದಂಬರ ಕಾಲದಲ್ಲಿ ಹಲ್ಮಿಡಿ ಶಾಸನವು ಸೃಷ್ಟಿಯಾಗುವ ಹೊತ್ತಿಗೆ ಇಂತಹ ಅನೇಕ ರೀತಿಯ ಲಿಪ್ಯಾತ್ಮಕ ಬದಲಾವಣೆಗಳು ನಡೆದು ಒಂದು ವಿಶಿಷ್ಟ ರೀತಿಯ ದಕ್ಷಿಣಾತ್ಯ ಬ್ರಾಹ್ಮಿ ಲಿಪಿ ಸ್ವರೂಪವನ್ನು ಪಡ್ಕೊಳ್ತದೆ. ಕದಂಬ ರಾಜರು ತಮ್ಮ ಆರಂಭಕಾಲೀನ ಸಂಸ್ಕೃತ ಭಾಷೆಯ ಶಾಸನಗಳಿಗೂ ಇದೇ ಲಿಪಿಯನ್ನು ಬಳಸಿದ್ದಾರೆ. ಆ ಕಾಲದಲ್ಲಿ ಬಳಕೆಯಲ್ಲಿದ್ದಂತಹ ಪ್ರಾಕೃತ, ಸಂಸ್ಕೃತ, ಕನ್ನಡ ಮುಂತಾದ ಎಲ್ಲ ಭಾಷೆಗಳಿಗೂ ಸ್ವತಂತ್ರ ಲಿಪಿ ಇರಲಿಲ್ಲ. ಲಭ್ಯವಿದ್ದಂಥ ಬ್ರಾಹ್ಮಿ ಲಿಪಿಯನ್ನು ಎಲ್ಲ ಭಾಷೆಗಳು ಕೂಡ ಬಳಸಿಕೊಂಡವು ಅನ್ನುವಂಥ ಸತ್ಯವನ್ನು ಕಾಣಬಹುದು. ಮುಂದೆ ದಕ್ಷಿಣ ಭಾರತದಲ್ಲಿ ಪ್ರಚಾರದಲ್ಲಿ ಇದ್ದಂತಹ ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿಯಿಂದ ಮುಂದೆ ದಕ್ಷಿಣ ಭಾರತದ ಭಾಷೆಗಳಾದ ಕನ್ನಡ, ತೆಲುಗು, ತಮಿಳು, ಮಲಯಾಳಿ, ತುಳು ಮುಂತಾದ ಭಾಷೆಗಳು ತಮ್ಮ ತಮ್ಮ ಸ್ವಂತ ಲಿಪಿಗಳನ್ನು ರೂಪಿಸಿಕೊಳ್ತಾ ಹೋಗ್ತವೆ. ಕ್ರಮೇಣ ತುಳು ಭಾಷೆಯು ತನ್ನ ಲಿಪಿಯನ್ನು ಬಳಸದೆ ಮರೆತುಕೊಂಡಿತ್ತಾದರೂ ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಭಾಷೆಗಳು ತಮ್ಮ ತಮ್ಮ ಲಿಪಿಗಳನ್ನು ಅದ್ಭುತವಾಗಿ ಅಭಿವೃದ್ಧಿಪಡಿಸಿಕೊಳ್ತಾ ಹೋಗ್ತದೆ. ಅತ್ತ ಉತ್ತರ ಭಾರತದಲ್ಲಿ ಔತ್ತರೇಯ ಬ್ರಾಹ್ಮಿ ಲಿಪಿಯು ಬಂಗಾಳಿ, ಗುಜರಾತಿ, ಒರಿಯಾ ಮುಂತಾದ ಭಾಷೆಗಳಿಗೆ ಸ್ವತಂತ್ರ ಲಿಪಿಯನ್ನು, ಸಂಸ್ಕೃತ, ಹಿಂದಿ ಮುಂತಾದ ಭಾಷೆಗಳಿಗೆ ದೇವನಾಗರಿ ಲಿಪಿಯನ್ನು ಒದಗಿಸಿಕೊಡ್ತವೆ. ನಾಗರಿ, ನಂದಿ ನಾಗರಿ, ಶಾರದಾ ಮುಂತಾದ ಅನೇಕ ಲಿಪಿ ಪ್ರಭೇದಗಳು ಜನ್ಮ ಪಡೆದು ಕೆಲವು ಕಾಲ ಬಳಕೆಗೊಂಡರೂ ಕೂಡ ಇತ್ತೀಚೆಗೆ ಅದು ಬಳಕೆಯಿಂದ ದೂರಾಗಿದೆ. ಒಟ್ಟಿನಲ್ಲಿ ಭಾರತದಲ್ಲಿ ಬಳಕೆಯಲ್ಲಿರುವಂತಹ ಭಾರತೀಯ ಭಾಷಾ ಲಿಪಿಗಳಿಗೆಲ್ಲ ಬ್ರಾಹ್ಮಿ ಲಿಪಿಯೇ ತಾಯಿಯಾಗಿ ಪರಿವರ್ತಿತವಾಗಿದೆ, ತಾಯಿಯಾಗಿ ವರ್ತಿಸಿದೆ. ಮುಂದೆ ಈ ಕದಂಬರ ಆಡಳಿತಾವಧಿಯ ಮಧ್ಯಭಾಗದಲ್ಲಿ ಹಲ್ಮಿಡಿ ಶಾಸನದ ಆವಿರ್ಭಾವವಾಗ್ತದೆ. ಇದರಲ್ಲಿ ಕನ್ನಡ ಭಾಷೆಯನ್ನು ಬಳಸಿದ್ದಾರೆ. ಈ ಶಾಸನದ ಕಾಲಕ್ಕಿಂತ ಮೊದಲಿನ ಯಾವ ಕನ್ನಡ ಶಾಸನವೂ ಕೂಡ ಇಲ್ಲಿಯ ತನಕ ಲಭ್ಯವಾಗಿಲ್ಲದೆ ಇರುವುದರಿಂದ ಹಲ್ಮಿಡಿ ಶಾಸನವನ್ನು ಕನ್ನಡದ ಮೊದಲ ಲಿಖಿತ ಕನ್ನಡ ದಾಖಲೆ ಅಂತ ಸ್ವೀಕರಿಸಲಾಗಿದೆ. ಹಾಗಾಗಿ ಈ ಶಾಸನಕ್ಕೆ ಭಾಷಾ ಜಗತ್ತಿನಲ್ಲೇ ಮೊದಲ ಮಣೆ ಅಗ್ರ ತಾಂಬೂಲ ಅಂತ ಹೇಳ್ತಾರೆ. ಅಂದರೆ ಈ ಶಾಸನವೇ ಕನ್ನಡ ಭಾಷೆಯ ಮೊದಲ ಶಾಸನ. ಹಾಗೆ ಇದಕ್ಕೆ ಅದೇ ಭಾಷಾ ಜಗತ್ತಿನಲ್ಲಿ ಇದೊಂದು ಅಗ್ರ ತಾಂಬೂಲವನ್ನು ಅಂದರೆ ಮೊದಲ ಒಂದು ಮಣೆಯನ್ನು ಹಾಕಿಸ್ಕೊಂಡಿದೆ ಅಂತ. ಅಂದರೆ ಮೊದಲ ಶಾಸನವೇ ಲಿಖಿತವಾಗಿ ಇರುವಂತಹ ಬರವಣಿಗೆ ಮೂಲಕ ಇರುವಂತಹ ಶಾಸನ ಕನ್ನಡದ ಮೊದಲ ಶಾಸನವೇ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನದ ಲಿಪಿಯು ದಾಕ್ಷಿಣಾತ್ಯ ಶೈಲಿಯ ಬ್ರಾಹ್ಮಿಯೇ ಆದರೂ ಶಾಸನ ಸಾಹಿತ್ಯದಲ್ಲಿರುವಂಥ ಮೂಲ ಧಾತು ವ್ಯಾಕರಣಗಳು ಕನ್ನಡ ಭಾಷೆಯ ಸ್ವಂತದ್ದು. ವ್ಯಾಕರಣ ಸೂತ್ರಗಳನ್ನು ಆಧರಿಸಿದ ಭಾಷಾ ನಿಯಮದ ಪ್ರಕಾರ ಹಲ್ಮಿಡಿ ಶಾಸನದ ಭಾಷೆ ಕನ್ನಡವೇ ಆಗಿದೆ. ಆದರೆ ಈ ಸ್ವರೂಪವನ್ನು ಪೂರ್ವದ ಹಳಗನ್ನಡ ಎಂದು ಗುರುತಿಸಲಾಗಿದೆ. ಹಲ್ಮಿಡಿ ಶಾಸನದ ಆಧಾರದಿಂದ ಕನ್ನಡ ಭಾಷೆಯು ಕನಿಷ್ಠ 1,500 ವರ್ಷಗಳ ಹಿಂದೆಯೇ ಸ್ವತಂತ್ರ ಅಸ್ತಿತ್ವವನ್ನು ಪಡೆದು ಜನಪ್ರಿಯವಾಗಿ ಬಳಕೆಗೊಂಡಿತ್ತು ಎನ್ನುವಂಥದ್ದನ್ನು ಖಚಿತವಾಗಿ ಹೇಳ್ಬೋದು. ಶಾಸನವೊಂದರಲ್ಲಿ ಭಾಷೆಯು ಇಷ್ಟು ಪ್ರಬುದ್ಧವಾಗಿ ದಾಖಲಾಗಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಆ ಭಾಷೆಯು ಅಲ್ಲಿಗಿಂತ ಕೆಲವು ಶತಮಾನಗಳಾದರೂ ಕೃಷಿ ಹೊಂದಿರಲೇಬೇಕು. ಹಲ್ಮಿಡಿ ಶಾಸನದಲ್ಲಿ ದಾಖಲಾಗಿರುವಂಥ ಸಾಹಿತ್ಯವು ಪಂಡಿತರಿಗಾಗಿ ಪಾಂಡಿತ್ಯಪೂರ್ಣವಾಗಿ ರೂಪಿತವಾಗಿರುವುದಲ್ಲ. ಅದು ಜನಸಾಮಾನ್ಯರು ಬಳಸುತ್ತಿದ್ದ ಸಾಮಾನ್ಯ ಭಾಷೆಯ ಸ್ವಲ್ಪ ಕಾವ್ಯಾತ್ಮಕವೆನಿಸುವ ಗದ್ಯದ ಸ್ವರೂಪ. ಜನಸಾಮಾನ್ಯರು ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ದದನ್ನು ಗಮನಿಸಿದರೆ ಹಲ್ಮಿಡಿ ಶಾಸನ ಕಾಲಕ್ಕಿಂತ ಸುಮಾರು 4-5 ಶತಮಾನಗಳ ಹಿಂದೆಯೇ ಕನ್ನಡಕ್ಕೆ ಸ್ವತಂತ್ರ ಭಾಷಾ ಸ್ವರೂಪ ಲಭ್ಯವಾಗಿರಬೇಕು ಎಂದು ತಿಳಿದು ಬರ್ತದೆ. ಹೀಗಾಗಿ ಕನ್ನಡ ಭಾಷೆಗೆ ಕನಿಷ್ಠ 2,000 ವರ್ಷಗಳಿಗಿಂತ ಹೆಚ್ಚು ಕಾಲದ ಇತಿಹಾಸವಿದೆ ಅನ್ನುವಂಥದ್ದನ್ನು ತಿಳಿಯಬಹುದು. ಹಲ್ಮಿಡಿ ಶಾಸನದ ಕಾಲ ಮತ್ತು ಅದರ ನಿರ್ಮಾತೃಗಳು ಅದನ್ನು ರಚಿಸಿದವರು ಯಾರು ಅನ್ನುವಂಥದ್ದು ನೋಡೋಣ. ಈ ಹಲ್ಮಿಡಿ ಶಾಸನ ಅನ್ನುವಂಥದ್ದು 15 ಶತಮಾನಗಳ ಹಿಂದಿನದು, ನಿಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಶಾಸನಗಳಲ್ಲಿ ಅದನ್ನು ನಿರ್ಮಿಸಿದ ಕಾಲವು ಸ್ಪಷ್ಟವಾಗಿ ಸೂಚಿಸಲ್ಪಟ್ಟಿರ್ತದೆ. ಗಂಗ, ಚಾಲುಕ್ಯ, ಹೊಯ್ಸಳ ಮೊದಲಾದವರ ಆಡಳಿತ ಕಾಲದ ಶಾಸನಗಳಲ್ಲಿಯೂ ಕದಂಬರ ಬಹಳಷ್ಟು ಶಾಸನಗಳಲ್ಲೂ ರಾಜರ ಆಡಳಿತ ವರ್ಷಕಾಲ ನಮೂದಾಗಿದೆ. ಶಾಸನಗಳಲ್ಲಿ
ಕಾಲದ ಸೂಚನೆ ಇರುವುದನ್ನು ಕಾಲ ನಿರೂಪಣೆ ಅಂತ ಕರೀತಾರೆ. ಬಹುತೇಕ ಶಾಸನಗಳಲ್ಲಿ ಕಾಲ ನಿರೂಪಣೆ ಇರುತ್ತದೆಯಾದರೂ ಕೆಲವೊಂದು ಶಾಸನಗಳಲ್ಲಿ ಕಾಲ ನಮೂದಾಗಿರುವುದಿಲ್ಲ. ಇಂತಹ ಶಾಸನಗಳ ಕಾಲವನ್ನು ಪರ್ಯಾಯವಾಗಿ ಅದರಲ್ಲಿರುವಂತಹ ರಾಜವಂಶಾವಳಿ, ಆಳುತ್ತಿದ್ದ ರಾಜನ ಉಲ್ಲೇಖ, ಕೆಲವು ಪ್ರಮುಖ ಘಟನೆಗಳ ಪ್ರಸ್ತಾಪ ಇತ್ಯಾದಿಗಳಿಂದ ಊಹಿಸಬೇಕಾಗ್ತದೆ. ಈ ಅಂಶಗಳು ಲಭ್ಯವಿಲ್ಲದಿದ್ದರೆ ಶಾಸನದ ಲಿಪಿಯ ಸ್ವರೂಪವನ್ನು ಆಧರಿಸಿ ಸ್ಥೂಲವಾಗಿ ಊಹಿಸಬೇಕಾಗ್ತದೆ. ಇಲ್ಲಿ ಹಲ್ಮಿಡಿ ಶಾಸನದಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಇದೆ. ಇದರಲ್ಲಿ ಕಾಲದ ಸ್ಪಷ್ಟ ನಿರೂಪಣೆ ಇಲ್ಲ, ಆದರೆ ಅದರಲ್ಲಿ ಆಳುವ ರಾಜನ ಪ್ರಸ್ತಾಪವಿರುವುದನ್ನು ಅದನ್ನು ಆಧರಿಸಿ ಶಾಸನದ ಕಾಲವನ್ನು ನಿರ್ಣಯಿಸಲು ವಿದ್ವಾಂಸರು ಯತ್ನಿಸ್ತಾರೆ. ಈ ಕನ್ನಡ ನೆಲವನ್ನು ಕದಂಬ, ಗಂಗ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ ಮೊದಲಾದ ರಾಜರುಗಳಿಂದ ಹಿಡಿದು ಮೈಸೂರು ಒಡೆಯರವರೆಗೆ ಅನೇಕ ರಾಜಮನೆತನಗಳು ಆಳಿವೆ. ಇವರೆಲ್ಲರಿಗಿಂತ ಮೊದಲೇ ನಂದ, ಮೌರ್ಯ ಮತ್ತು ಶಾತವಾಹನರ ಆಡಳಿತಕ್ಕೂ ಕೂಡ ಸೇರಿರಲೇಬೇಕು. ಹಲ್ಮಿಡಿಗೆ ಸಮೀಪದಲ್ಲಿರುವಂಥ ಹಿರೇಮಗಳೂರಿನ ಶಿಲಾಯೂಪಸ್ತಂಭದಲ್ಲಿ ಶಾತವಾಹನರ ಕಾಲದ ಬ್ರಾಹ್ಮಿ ಲಿಪಿಯ ಲೇಖನವಿದೆ. ಹಲ್ಮಿಡಿ ಶಾಸನದ ಆದಿಭಾಗದಲ್ಲಿಯೇ ಶ್ಲೋಕದ ನಂತರ 2ನೇ ಸಾಲಿನಲ್ಲಿರುವಂತಹ ಶ್ರೀಮದ್ ಕದಂಬಪನ್ ಕಕುಸ್ತಭ ಟೋರನಾಳೆ ಟೋರನಾಳೆ ಅನ್ನುವಂಥ ಈ ಪದಗಳು ಕದಂಬ ರಾಜವಂಶದ ಕಾಕುಸ್ಥವರ್ಮನನ್ನು ನಿರ್ದೇಶಿಸುತ್ತದೆ. ಕದಂಬ ರಾಜನಾದಂತಹ ಕಾಕುಸ್ಥವರ್ಮನು ಆಳ್ವಿಕೆ ನಡೆಸುತ್ತಿದ್ದಾಗ ಎಂದು ಸ್ಪಷ್ಟವಾಗಿ ಹೇಳಿದ ಶಾಸನವು ಕಾಲವನ್ನು ಮಾತ್ರ ಸೂಚಿಸಿಲ್ಲ. ಅಂದರೆ ಕಾಕುಸ್ಥವರ್ಮನ ಆಳ್ವಿಕೆಯ ಕಾಲವೇ ಹಲ್ಮಿಡಿ ಶಾಸನದ ಕಾಲ ಎನ್ನುವಂಥದ್ದು ಸ್ಪಷ್ಟವಾಗ್ತದೆ. ಕಾಕುಸ್ಥವರ್ಮನ ಆಳ್ವಿಕೆಯ ಕಾಲದ ಆಧಾರದಿಂದ MH ಕೃಷ್ಣ ಇವರು ಹಲ್ಮಿಡಿ ಶಾಸನದ ಕಾಲವನ್ನು ಹೇಗೆ ಕ್ರಿಸ್ತಶಕ 450 ಅಂತ ಸೂಚಿಸ್ತಾರೆ. ಈ ಕಾಲದ ಬಗ್ಗೆ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಈ ಎಲ್ಲ ವಿದ್ವಾಂಸರುಗಳಿಗಿಂತ MH ಕೃಷ್ಣ ಇವರು ಸೂಚಿಸುವಂಥದ್ದು ಅಂದರೆ ಕ್ರಿಸ್ತಶಕ 450 ಹಲ್ಮಿಡಿ ಶಾಸನದ ಕಾಲ ಅಂತ ಅವರು ಸೂಚಿಸಿರ್ತಾರೆ. ಅದು ಸರಿಯಾಗಿದೆ ಅಂತ ಎಲ್ಲ ವಿದ್ವಾಂಸರು, ಹೆಚ್ಚಿನ ವಿದ್ವಾಂಸರು ಒಪ್ಪಿದ್ದಾರೆ. ಹಾಗಾಗಿ ಕದಂಬ ರಾಜನಾದಂಥ ಕಾಕುಸ್ಥವರ್ಮನ ಕಾಲವನ್ನು ಈ ವಾದ ಆಧರಿಸಿದೆ. ಹಲ್ಮಿಡಿ ಶಾಸನವು ಒಂದು ಸಂಕ್ಷಿಪ್ತ ಶಾಸನವಾಗಿರುವುದರಿಂದ ಅದರಲ್ಲಿ ವಿಸ್ತೃತ ರಾಜವಂಶಾವಳಿ ಅಂತ ವಿವರಗಳನ್ನು ಅಳವಡಿಸಿಲ್ಲ. ಈ ವಿವರಗಳನ್ನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದೆ ಗ್ರಾಮದಲ್ಲಿ ಕದಂಬರ ಸ್ತಂಭ ಶಾಸನದಿಂದ ಪಡೆಯಲಾಗಿದೆ ಅಂತೆ. ಇದರ ಪ್ರಕಾರ ಕದಂಬರಾಜ ವಂಶದ ಮೂಲ ಪುರುಷ ಮಯೂರವರ್ಮ, ಇವನು ವೀರಶರ್ಮನ ಮೊಮ್ಮಗ ಮತ್ತು ಬಂಧುಶೇಡನ ಮಗ. ಇವರು ಮೂಲತಃ ಬ್ರಾಹ್ಮಣರು, ಮಾನವ ಗೋತ್ರದವರು, ಪಾಂಡಿತ್ಯಪೂರ್ಣ ವೈದಿಕ ವಿದ್ಯಾ ನಿಪುಣರು. ಮಯೂರನ ಮೂಲ ಹೆಸರು ಮಯೂರ ಶರ್ಮ ಎಂದು. ಮೊದಲು ಅವನು ಕೂಡ ವಂಶಪರಂಪರೆಗೆ ತಕ್ಕಂತೆ ವೈದಿಕ ವಿದ್ಯೆಯನ್ನೇ ಕಲಿತಾನೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಘಟಿಕ ಸ್ಥಾನಕ್ಕೆಂದು ಅವನು ತಮಿಳುನಾಡಿನ ಕಾಂಚೀಪುರಕ್ಕೆ ಬರುವಂಥ ಸಂದರ್ಭ ಒದಗ್ತದೆ. ಯಾಕೆಂದರೆ ಕಾಂಚಿಯು ಆ ದಿನಗಳಲ್ಲಿ ದಕ್ಷಿಣ ಭಾರತದ ಪ್ರಮುಖ ವಿದ್ಯಾಕೇಂದ್ರಗಳಲ್ಲಿ ಒಂದು ಎಂದು ಪ್ರಸಿದ್ಧವಾಗಿತ್ತು. ಈ ನಗರವು ಆಗ ಪಲ್ಲವರ ರಾಜ್ಯಕ್ಕೆ ಸೇರಿತ್ತು. ಅಲ್ಲಿಗೆ ಬಂದಾಗ ಮಯೂರ ಶರ್ಮನಿಗೆ ಪಲ್ಲವರ ಅಶ್ವದಳದ ಸೈನಿಕರಿಂದ ಅಪಮಾನವಾಗ್ತದೆ. ಇದರಿಂದ ತೀವ್ರವಾಗಿ ರೋಷಗೊಂಡಂಥ ಮಯೂರ ಶರ್ಮನು ಕ್ಷತ್ರಿಯರಾದಂಥ ಪಲ್ಲವರಿಗೆ ಬುದ್ಧಿ ಕಲಿಸಲು ಕ್ಷತ್ರಿಯ ವಿದ್ಯೆಯೇ ತಕ್ಕದ್ದು ಎಂದು ಭಾವಿಸಿ ಪ್ರತೀಕಾರದ ಪಣ ತೊಟ್ಟು ಬ್ರಹ್ಮವಿದ್ಯೆಯನ್ನು ಕೈಬಿಟ್ಟು ಕ್ಷತ್ರಿಯ ವಿದ್ಯೆಯನ್ನು ಆಶ್ರಯಿಸಿದನು. ಹೀಗೆ ದರ್ಭೆಯನ್ನು ಬಿಸುಟು ಕತ್ತಿಯನ್ನು ಹಿಡಿದ ಮಯೂರ ಶರ್ಮನು ಮುಂದೆ ಮಯೂರವರ್ಮ ಅನ್ನುವಂಥ ಹೆಸರಿನಿಂದ ಕ್ಷತ್ರಿಯನಾಗ್ತಾನೆ. ಸುತ್ತಮುತ್ತಲ ಇಕ್ಷ್ವಾಕು ಮುಂತಾದ ಚಿಕ್ಕಪುಟ್ಟ ರಾಜರುಗಳ ಸಹಾಯದಿಂದ ಪಲ್ಲವರನ್ನು ಮಣಿಸ್ತಾನೆ. ಇವನ ಕೋಟಳೆಯನ್ನು ತಡೆಯಲಾರದೆ ವಿಧಿಯಿಲ್ಲದೆ ರಾಜಿ ಮಾಡಿಕೊಂಡು ಪಶ್ಚಿಮ ಸಮುದ್ರದಿಂದ ಪ್ರೇಹಾರದವರೆಗಿನ ರಾಜ್ಯವನ್ನು ಇವನಿಗೆ ಒಪ್ಪಿಸಿಕೊಡ್ತಾರೆ. ಆ ನೆಲಕ್ಕೆ ಮಯೂರವರ್ಮನ್ ರಾಜನಾಗ್ತಾನೆ. ಇದು ಬ್ರಾಹ್ಮಣನಾದಂತಹ ಮಯೂರನು ಕ್ಷತ್ರಿಯತ್ವವನ್ನು ಸ್ವೀಕರಿಸಿ ರಾಜನಾದಂತಹ ಕತೆ. ಇವರು ಕನ್ನಡಿಗರೇ ಆದುದರಿಂದ ಇವರಿಗಿಂತ ಮೊದಲು ಕನ್ನಡಿಗರು ಯಾರೂ ರಾಜರಾಗಿಲ್ಲವಾದ್ದರಿಂದ ಮಯೂರವರ್ಮನ ವಂಶವೇ ಮೊದಲ ಕನ್ನಡ ರಾಜವಂಶ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗ್ತದೆ. ಕನ್ನಡ ನೆಲದ ಬನವಾಸಿಯು ಅವರ ರಾಜಧಾನಿ. ಈ ರಾಜವಂಶವು ಕದಂಬ ವಂಶ ಎಂದು ಪ್ರಸಿದ್ಧವಾಯಿತು. ಇವರಿಗೆ ಕದಂಬರು ಎಂಬ ಹೆಸರು ಬರಲು ಕಾರಣವನ್ನು ಹೇಳುವ ಜನಪದ ಕಥೆ ಒಂದಿದೆ. ಆದರೆ ಜನಪದ ಕಥೆ ಹಾಗೆ ದಂತಕಥೆಗಳು ತುಂಬ ಇದೆ ಅಂತೆ. ಆದರೆ ತಾಳಗುಂದೆ ಶಾಸನದಲ್ಲಿ ಇರುವಂತಹ ಗ್ರಹ ಸಮೀಪ ದೇಶ ಸಂರೂಢ ವಿಕಸತ್ ಕದಂಬೆಕ ಪಾದಪಂ ಎನ್ನುವಂಥ ಭಾಗದಿಂದ ಇವರ ಮನೆಯ ಸಮೀಪದಲ್ಲಿ ಒಂದು ಸುಂದರವಾದ ಕದಂಬ ವೃಕ್ಷವಿತ್ತು ಎಂದು ವಿಶೇಷವಾಗಿ ಉಲ್ಲೇಖಿಸಿರುವುದರಿಂದ ಇವರು
ಕದಂಬ ವೃಕ್ಷವನ್ನು ಆರಾಧಿಸುವ ಮನೆತನದವರು ಎಂದು ಗುರುತಿಸಿ ಇವರನ್ನು ಕದಂಬರು ಎಂದು ಕರೆದಿರಬೇಕು ಅಂತ ಸೂಚನೆ ಸಿಗ್ತದೆ. ಆದರೆ ಕದಂಬ ವೃಕ್ಷ ಎಂದೂ ಕೂಡ ಕದಂಬರ ರಾಜಲಾಂಛನವಾಗಿರಲಿಲ್ಲ. ಇವರ ರಾಜಲಾಂಛನ ಸಿಂಹ. ಕೆಲವೊಮ್ಮೆ ಧ್ವಜದಲ್ಲಿ ಕಪಿಲಾಂಛನವನ್ನು ಬಳಸಿದುದರಿಂದ ಇವರನ್ನು ಸಿಂಹಧ್ವಜರು, ಕಪಿಲಾಂಛನರು ಎಂದು ಗುರುತಿಸಲಾಗಿದೆ. ಕದಂಬರ ತಾಮ್ರಶಾಸನಗಳ ಬಳಕೆಯಲ್ಲಿಯೂ ಸಿಂಹವೇ ರಾಜಮುದ್ರೆಯಾಗಿದೆ. ಇವರ ವಂಶವು ಕದಂಬ ವಂಶ ಎಂದು ಪ್ರಸಿದ್ಧವಾಗಿದ್ದುದನ್ನು ಸಹ ತಾಳಗುಂದ ಶಾಸನವೇ ಹೇಳಿದೆ. ಕದಂಬ ವಂಶದಲ್ಲಿ ಜನಿಸಿದ ಬ್ರಾಹ್ಮಣೋತ್ತಮನಾದ ಮಯೂರ ಶರ್ಮನೆಂಬ ಹೆಸರಿನ ಅನ್ನುವಂಥ ಅರ್ಥವನ್ನು ಅದು ಅತಿ ಸ್ಪಷ್ಟವಾಗಿ ಉಲ್ಲೇಖಿಸುತ್ತದೆ. ಈ ರೀತಿ ಕನ್ನಡ ನೆಲದ ಬ್ರಾಹ್ಮಣ ವಂಶವೊಂದು ಇತಿಹಾಸದಲ್ಲಿ ಮೊದಲ ಕನ್ನಡ ರಾಜವಂಶವಾಗಿ ಆಡಳಿತವನ್ನು ನಡೆಸಿದೆ. ಇದರ ಮೊದಲ ರಾಜನಾದ ಮಯೂರವರ್ಮನ ಆಳ್ವಿಕೆಯ ಕಾಲ ಸುಮಾರು ಕ್ರಿಸ್ತಶಕ 325ರಿಂದ 345. ಇವನ ತಾರುಣ್ಯದ ಬಹುಭಾಗ ಪಲ್ಲವರೊಂದಿಗಿನ ಸಂಘರ್ಷದಲ್ಲಿ ಕಳೀತದೆ. ಛಲ ಹಿಡಿದು ರಾಜನಾದವನು ಇವನ ಮಗ ಕಂಗವರ್ಮ. ಇವನ ಮೊದಲ ಮಗ ರಘುವು ಕ್ರಿಸ್ತಶಕ 385ರಿಂದ 405ರವರೆಗೆ ಆಳಿದ. ಇವನ ನಂತರ ಇವನ ಸಹೋದರ ಕಾಕುತ್ಸವರ್ಮನು ರಾಜನಾದನು. ಕಾಕುತ್ಸವರ್ಮನನ್ನು ಇವನು ತನ್ನ ಅಣ್ಣನ ಉತ್ತರಾಧಿಕಾರಿಯಾದವನು. ಅವನು ತನ್ನ ಅಣ್ಣನ ಉತ್ತರಾಧಿಕಾರಿಯಾದವನು ರಾಜ್ಯವನ್ನು ಬಲಪಡಿಸಿದನು. ಹಾಗೆ ವಿಸ್ತರಿಸ್ತಾ ಹೋಗ್ತಾನೆ. ಗುಪ್ತ, ಸೇಂದ್ರಕ, ಬಾಣ ಮುಂತಾದ ರಾಜವಂಶದೊಂದಿಗೆ ಸ್ನೇಹ ಗಳಿಸ್ತಾನೆ. ಪಲ್ಲವರೊಂದಿಗಿನ ಶತ್ರುತ್ವ ಮುಂದುವರಿದಿತ್ತು. ಹಲ್ಮಿಡಿ ಶಾಸನದ ಕಾಲಕ್ಕೆ ಕದಂಬರು ಪಲ್ಲವರೊಂದಿಗೆ ಯುದ್ಧ ಮಾಡಿ ಗೆದ್ದಿದ್ದರು. ಈ ಯುದ್ಧದಲ್ಲಿ ಕದಂಬರಿಗೆ ಸೇಂದ್ರಕ, ಬಾಣ ಮುಂತಾದವರು, ಪಲ್ಲವರಿಗೆ ಕೇಕಯರ ಸಹಾಯವಿತ್ತು ಅನ್ನುವಂಥದ್ದನ್ನು ಹಲ್ಮಿಡಿ ಶಾಸನದಿಂದ ಅರ್ಥ ಮಾಡಿಕೊಳ್ಳಲಾಗ್ತದೆ. ಹಾಗೆ ಕಾಕುತ್ಸವರ್ಮನಿಗೆ 2 ಮಕ್ಕಳು. ಇವನ ನಂತರ ಕದಂಬ ರಾಜ್ಯವು 2 ಪಾಲಾಗಿ ಮಕ್ಕಳಿಗೆ ಹಂಚಲ್ಪಡ್ತದೆ. ರಾಜಧಾನಿ ಬನವಾಸಿ ಇದ್ದ ಭಾಗಕ್ಕೆ ಶಾಂತಿವರ್ಮನು ರಾಜನಾಗ್ತಾನೆ. ಇದರಿಂದ ಹಲ್ಮಿಡಿ ಊರಿರುವ ಭಾಗಕ್ಕೆ ಶಾಂತಿವರ್ಮನು ಒಡೆಯನಾದ. ಶಾಂತಿವರ್ಮನ 2 ಪುತ್ರರಲ್ಲಿ ಹಿರಿಯವನಾದಂಥ ಮೃಗೇಶವರ್ಮನು ಕ್ರಿಸ್ತಶಕ 455ರಲ್ಲಿ ಪಟ್ಟಕ್ಕೆ ಬಂದ. ಅಜ್ಜನ ರಾಜ್ಯವನ್ನು ಅಭಿವೃದ್ಧಿಪಡಿಸಿದ. ಮೃಗೇಶವರ್ಮನ ರಾಜ್ಯಕ್ಕೆ ಬನವಾಸಿಯ ಜತೆಗೆ ಬೆಳಗಾವಿ ಜಿಲ್ಲೆಯ ಹಲಸಿಗೆ 2ನೇ ರಾಜಧಾನಿಯಾಯಿತು. ತನ್ನ ರಾಜಕೀಯ ಮಿತ್ರರಾದ ಕೇಕಯ ವಂಶದ ಪ್ರಭಾವತಿಯನ್ನು ಮೃಗೇಶವರ್ಮನು ವಿವಾಹವಾಗಿ ಮಿತ್ರತ್ವವನ್ನು ಬಲಗೊಳಿಸಿದ. ಮೃಗೇಶವರ್ಮನ ನಂತರ ಅವನ ತಮ್ಮ ಶಿವಮಾಂಧಾತೃವು ಸ್ವಲ್ಪ ಕಾಲ ರಾಜ್ಯವಾಳಿದ ನಂತರ ಮತ್ತೆ 485ರಲ್ಲಿ ಮೃಗೇಶವರ್ಮನ ಮಗನಾದ ರವಿವರ್ಮನು, ಅವನ ನಂತರ ರವಿವರ್ಮನ ಮಗ ಹರಿವರ್ಮನು 519ರಲ್ಲಿ ಪಟ್ಟಕ್ಕೆ ಬಂದರು. ಈ ಹರಿವರ್ಮನಿಂದ ಇನ್ನೊಂದು ಕದಂಬ ಶಾಖೆಯ ಇಮ್ಮಡಿ ಕೃಷ್ಣವರ್ಮನು ರಾಜ್ಯವನ್ನು ಕಿತ್ತು ತನ್ನ ರಾಜ್ಯಕ್ಕೆ ಸೇರಿಸಿದಾಗ ಕದಂಬ ರಾಜ್ಯ ಮತ್ತೆ ಒಂದಾಯಿತು. ಆದರೆ ಕ್ರಿಸ್ತಶಕ 540ರ ಸುಮಾರಿಗೆ 1ನೇ ಪುಲಕೇಶಿಯು ಕದಂಬ ರಾಜ್ಯವನ್ನು ಆಕ್ರಮಿಸಿಕೊಂಡ ನಂತರ ಕದಂಬರ ರಾಜ್ಯಾಧಿಕಾರ ಕೊನೆಗೊಳ್ಳುತ್ತದೆ. ಕದಂಬ ವಂಶದ ಸದಸ್ಯರು ಕರ್ನಾಟಕದಾದ್ಯಂತ ಅತ್ತಿತ್ತ ಚದುರಿ ಹೋಗ್ತಾರೆ. ಇದು ಕದಂಬರ ಸಂಕ್ಷಿಪ್ತ ಇತಿಹಾಸ. ಇದು ಹಲ್ಮಿಡಿ ಶಾಸನವನ್ನು ನೀಡಿದಂತಹ ರಾಜವಂಶರ ಇತಿಹಾಸ. ಇನ್ನು ಈ ಹಲ್ಮಿಡಿ ಶಾಸನದಲ್ಲಿ ಏನು ಬರೆದಿದ್ದಾರೆ ಅನ್ನುವಂಥದ್ದು ನೋಡೋಣ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪೂರ್ವದ ಹಳಗನ್ನಡ ಅನ್ನುವಂಥದ್ದು ಮೊದಲೇ ಗೊತ್ತಿದೆ. ಇದರಲ್ಲಿ ಈಗ ಆಧುನಿಕ ಕನ್ನಡಕ್ಕೆ ಇದನ್ನು ಪರಿವರ್ತಿಸಿದ್ದಾರೆ. ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಮಸ್ಕಾರ. ಕದಂಬರ ಒಡೆಯನು, ತ್ಯಾಗಗುಣ ಸಂಪನ್ನನು, ಕಲಭೋರನ ಶತ್ರುವೂ ಆದ ಶ್ರೀಮತ್ ಕಕುಸ್ಥ ಭಟ್ಟೋರನು ರಾಜ್ಯಭಾರ ಮಾಡುತ್ತಿರಲು ನರಿದಾವಿಳಿ ನಾಡಿನಲ್ಲಿ ಮೃಗೇಶ ಮತ್ತು ನಾಗ ಎಂಬ ಹೆಸರಿನ 2 ಸಿಂಹ ಮತ್ತು ಶೇಷ ನಾಗರನ್ನು ಹೋಲುವ ವೀರರಾಗಿರುವರು. ಭಟರಿ ಕುಲವೆಂಬ ಪರಿಶುದ್ಧ ಗಗನದಲ್ಲಿ ತಾರೆಗಳ ಒಡೆಯನಾದ ಚಂದ್ರಮನಂತೆ ಆಳುಪರೆಂಬ ಗಣಸಮೂಹಕ್ಕೆ ಈಶ್ವರನ ಆಗಿರುವವನು, ದಕ್ಷಿಣಾಪಥದ 100 ಮಹಾಯುದ್ಧಗಳಿಗೆ ಶತ್ರುಗಳೆಂಬ ಪಶುಗಳನ್ನು ಬಲಿ ನೀಡುವ ಪರಾಕ್ರಮದ ಕಾರ್ಯನಿರತನೂ ಆಗಿದ್ದು, ದಾನ ಪಶುಪತಿ ಎಂದು ಹೊಗಳಲ್ಪಟ್ಟವನಾದ ಪಶುಪತಿ ಎಂಬಾತನ ರಣುಂಗ ಸಹಾಯಕ್ಕೆ ಒದಗಿ ಯುದ್ಧದಲ್ಲಿ ಜಯವನ್ನು ಪಡೆಯಲು ಕಾರಣನಾದವನು ವಿಜಯ ಅರಸ ಎಂಬಾತ. ಇವನು ಸರಕ್ಕೆಲ್ಲ ಮುದ್ದಿನ ಮನೆಮಗ. ಇವನಿಗೆ ಸೇಂದ್ರಕ, ಬಾಣ ಈ 2 ದೇಶಗಳ ವೀರಪುರುಷರ ಸಮ್ಮುಖದಲ್ಲಿ ಕೇಕಯ ಪಲ್ಲವರೊಂದಿಗೆ ಯುದ್ಧ ಮಾಡಿ ಜಯ ಪಡೆದುದಕ್ಕಾಗಿ ಬಾಳ್ಗಳ್ಚುವಾಗಿ ಪಲ್ಮಡಿ ಮತ್ತು ಮೂಳಿವಳ್ಳಿ ಗ್ರಾಮಗಳನ್ನು ನೀಡಿದರು. ಭಟಾರಿ ಕುಲದವನು ಮತ್ತು ಅಳಕದಂಬನು ಈ ದಾನೋದ್ದೇಶವನ್ನು ಭಂಗಗೊಳಿಸಿದವನು ಮಹಾಪಾತಕನು. 2 ತಳ್ಬಂಗದವರು
ವಿಜಾರಸನು ಪಲ್ಮಡಿಗೆ ಕುರುಂಬಿಡಿಯನ್ನು ಬಿಟ್ಟರು. ಇದನ್ನು ನಾಶ ಮಾಡಿದವನಿಗೂ ಮಹಾಪಾತಕ ಉಂಟಾಗುತ್ತದೆ, ಶುಭವಾಗಲಿ. ಅದರ ಆ ಶಾಸನದ ಬಲಪಕ್ಕದಲ್ಲಿರುವಂಥ ಅಡ್ಡ ಸಾಲು ಹೀಗೆ ಬರ್ತಿದೆ. ಭಟ್ಟರುಗಳಿಗೆ ಈ ಗದ್ದೆಗಳ ಸಮೂಹದಲ್ಲಿ 1/10 ತೆರಿಗೆಯನ್ನು ವಿನಾಯಿತಿ ನೀಡಿದರು. ಇದು ಹಲ್ಮಿಡಿ ಶಾಸನದ ಪದಶಃ ಅರ್ಥ. ಅಂದರೆ ಪೂರ್ವದ ಹಳಗನ್ನಡ ಗದ್ಯ ರೂಪವನ್ನು ಈಗ ನಾವು ಬಳಸ್ತಾ ಇರುವಂಥ ಆಧುನಿಕ ಕನ್ನಡದಲ್ಲಿ ಗದ್ಯ ರೂಪದಲ್ಲಿ ನೀಡಿರುವಂಥದ್ದು. ಇದು ಹಲ್ಮಿಡಿ ಶಾಸನದ ಬಾಹ್ಯಾರ್ಥವನ್ನು ಮೇಲ್ನೋಟಕ್ಕೆ ಸಾಲುವಷ್ಟು ನೀಡ್ತದೆ. ಅಂದರೆ ಇಷ್ಟು ಮಾತ್ರದಿಂದ ಶಾಸನೋಕ್ತ ಅಂಶಗಳ ಪೂರ್ಣ ಪರಿಚಯ ಆಗುವುದಿಲ್ಲ. ಇದರಲ್ಲಿರುವಂಥ ಕ್ಲಿಷ್ಟ ಪದಗಳ ಅರ್ಥಗಳನ್ನು ಪರಿಶೀಲಿಸುವಂಥ ಮೂಲಕ ಶಾಸನವನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಷ್ಟಕ್ಕೆ ನಿಲ್ಲದೆ ಶಾಸನೋಕ್ತ ವ್ಯಕ್ತಿ, ದೇಶ, ಕಾಲ, ಸಂದರ್ಭ ಮುಂತಾದವನ್ನು ವಿವಿಧ ರೀತಿಯಲ್ಲಿ ಮಥಿಸಿ ಸಮೀಕ್ಷಿಸಿದರೆ ಹಲ್ಮಿಡಿ ಶಾಸನವು 15 ಶತಮಾನಗಳ ಹಿಂದಿನ ಭಾಷೆ ಲಿಪಿಗಳೊಂದಿಗೆ ಇತಿಹಾಸ, ರಾಜಕೀಯ, ಭೌಗೋಳಿಕ ವಿಭಾಗಗಳು, ಜನಜೀವನದ ಸಂಸ್ಕೃತಿ, ಜನಪದ ಸಂಸ್ಕೃತಿ, ವ್ಯವಸಾಯ, ರಾಜ್ಯಾಡಳಿತದ ಕಂದಾಯ ಪದ್ಧತಿ ಹೀಗೆ ಅನೇಕ ಅಂಶಗಳ ಬಗ್ಗೆ ಚಿಂತಿಸಲು ವಿಷಯಗಳನ್ನು ಒದಗಿಸುತ್ತದೆ. ಸರಿ ವಿದ್ಯಾರ್ಥಿಗಳೇ, ಹಲ್ಮಿಡಿ ಶಾಸನ ಅದರ ಪರಿಚಯವನ್ನು ನೋಡಿಕೊಂಡೆವು. ಅದರಲ್ಲಿ ಏನೆಲ್ಲ ಬರೆದಿದ್ದಾರೆ ಅನ್ನುವಂಥದ್ದು ನೋಡಿಕೊಂಡೆವು. ವಿದ್ಯಾರ್ಥಿಗಳೇ, ನಿಮಗೆ ಪರೀಕ್ಷಾ ದೃಷ್ಟಿಯಲ್ಲಿ ಯಾವುದೆಲ್ಲ ಅಗತ್ಯವಿದೆಯೋ ಅದನ್ನು ಮಾತ್ರ ನೋಡಿಕೊಳ್ಳಿ. ಮುಂದೆ ಏನಾದರೂ ಬೇರೆ ಯಾವುದಾದ್ರೂ ಪಾಠ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ. 2 ದಿವಸ ನಿಮ್ಮ ಪರೀಕ್ಷೆಗೆ 2 ದಿವಸ ಮೊದಲು ಒಂದು ಕಮೆಂಟ್ ಮಾಡಿಬಿಡಿ. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಯಾವುದು ಇದೆಯೋ ಅದನ್ನು ಗಮನಿಸಿ ಓದಿಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಗೆ ಶುಭವಾಗಲಿ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.